ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜೂನ್ 18ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಪ್ರಕಟಣೆ ಇದೆ. ಆಪ್ಷನಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮನ್ನು ಲಾ ಎಕ್ಸಲೆನ್ಸ್ IAS ವತಿಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಆಂಥ್ರೋಪಾಲಜಿ, ಪಬ್ಬ್ಯಾಡ್, ಜಿಯೋಗ್ರಫಿ ಮತ್ತು ಮ್ಯಾಥಮೆಟಿಕ್ಸ್ ಈ ಎಲ್ಲ ವಿಷಯಗಳ ಮೇಲೆ ಆಪ್ಷನಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಜೂನ್ 21 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ಇದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಹಾಗೆ ಎಸ್ಎ ಮತ್ತು ಎಥಿಕ್ಸ್ ಕ್ಲಾಸಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಓರಿಯೆಂಟೇಷನ್ ಸೆಷನನ್ನು ಜೂನ್ 22ರಂದು ಹಮ್ಮಿಕೊಳ್ಳಲಾಗಿದೆ. ಇದನ್ನು ಕೂಡ ನೀವು ಅಟೆಂಡ್ ಮಾಡಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳಿ. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇಂದು 2 ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು ಮಲ್ಟಿಲ್ಯಾಟ್ರಲಿಸಮ್ನ ಕುರಿತಂತೆ. ಪೋಸ್ಟ್ ಕೋವಿಡ್-19 ವರ್ಲ್ಡ್ನಲ್ಲಿ ಮಲ್ಟಿಲ್ಯಾಟ್ರಲಿಸಮ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮುಂದಿನ ಎಡಿಟೋರಿಯಲ್ನಲ್ಲಿ ಮೆಟರ್ನಲ್ ಹೆಲ್ತ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಅಡಿಯಲ್ಲಿ ಮೊದಲ ಆರ್ಟಿಕಲ್ನಲ್ಲಿ ಈಸ್ ಚೈನಾಸ್ ಪೀಸ್ಫುಲ್ ಡೆವಲಪ್ಮೆಂಟ್ ಓವರ್, ಅಂದರೆ ಚೀನಾದವರು ಮಾಡ್ತಿದ್ದಂಥ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿ ಅನ್ನುವಂಥದ್ದು ಮುಗಿದು ಹೋಗಿದೆಯಾ, ಆಕ್ರಮಣಕಾರಿ ನಡೆಗಳನ್ನು ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ತೋರಿಸೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಅವರ ಪೀಸ್ಫುಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಮುಗಿದು ಹೋಯ್ತಾ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ವಿತ್ ಚೈನಾ ಇಂಡಿಯಾ ವಿಲ್ ಹ್ಯಾವ್ ಟು ಬಿ ಆತ್ಮನಿರ್ಭರ್, ಚೀನಾದೊಟ್ಟಿಗೆ ಭಾರತ ಸ್ವಾವಲಂಬಿಯಾಗಿ ಇರಬೇಕಾಗತ್ತೆ ಅನ್ನೋದನ್ನ, ಅದಕ್ಕೆ ಯಾವ ರೀತಿಯಾದಂಥ ಸ್ಟ್ರಾಟಜಿಕ್ ಮೆಜರ್ಸ್ಗಳನ್ನು ಭಾರತದವರು ತಗೊಳ್ಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಭಾರತಕ್ಕೆ $750 ಮಿಲಿಯನ್ ಹಣವನ್ನು ಕೋವಿಡ್-19ನ ವಿಚಾರವಾಗಿ ಲೋನ್ ಅನ್ನು ನೀಡ್ತಾ ಇದೆ. ಇದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಕಡೆಯ ಆರ್ಟಿಕಲ್ನಲ್ಲಿ ನಾನ್ ಕೋರ್ ಎಕ್ಸ್ಪೆಂಡಿಚರ್ ಅನ್ನು ಫಿನಾನ್ಸ್ ಮಿನಿಸ್ಟ್ರಿ ಅವರು ಹೇಳ್ತಾ ಇದ್ದಾರೆ. ನಾನ್ ಕೋರ್ ಎಕ್ಸ್ಪೆಂಡಿಚರ್ ಅನ್ನು 20% ಕಡಿಮೆ ಮಾಡಿ ಇದನ್ನು ಕೋರ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಇದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಡೀಪ್ನ ಅಡಿಯಲ್ಲಿನ ಇಂದಿನ ಮೊದಲ ಎಡಿಟೋರಿಯಲ್ ಮಲ್ಟಿಲ್ಯಾಟ್ರಲಿಸಮ್ ಪೋಸ್ಟ್ ಕೋವಿಡ್-19 ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ನಾವು ಕೋವಿಡ್-19 ಇಶ್ಯೂನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಈ ಕೋವಿಡ್-19ನ ನಂತರದಲ್ಲಿ ಮಲ್ಟಿಲ್ಯಾಟ್ರಲಿಸಮ್ನ ಸ್ಟೇಟಸ್ ಯಾವ ರೀತಿಯಾಗಿರುತ್ತೆ ಅನ್ನುವ ಡೈಮೆನ್ಷನಲ್ಲಿ ನಾವಿಲ್ಲಿ ಡಿಸ್ಕಸ್ ಅನ್ನು ಮಾಡೋಣ. ಈ 21ನೇ ಶತಮಾನದಲ್ಲಿ ನಾವು ಎಲ್ಲದರಲ್ಲೂ ಕೂಡ ಚೇಂಜನ್ನು ನೋಡ್ತಾ ಇದ್ದೇವೆ. ಚೇಂಜ್ ಅನ್ನುವಂಥದ್ದೇ ಕಾನ್ಸ್ಟೆಂಟ್ ಆಗಿ ಇರುವಂಥ ಓನ್ಲಿ ಥಿಂಗ್ ಆಗಿದೆ. ಆದರೆ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಚೇಂಜ್ಗೆ, ಅಂದರೆ ಬದಲಾವಣೆಗೆ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ ಅಂತ ಹೇಳಿ ಈ ಆರ್ಟಿಕಲ್ನ ಕ್ರಕ್ಸ್ ಆಗಿರುವಂಥದ್ದು. ಅಂದರೆ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಬದಲಾವಣೆಯನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ನ ಮುಖ್ಯ ಆಶಯ ಆಗಿರುವಂಥದ್ದು. ಹಾಗಾದರೆ ಮಲ್ಟಿಲ್ಯಾಟ್ರಲಿಸಮ್ ಅಂದರೆ ಏನು? ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು 2 ಅಥವಾ ಹೆಚ್ಚು ರಾಷ್ಟ್ರಗಳನ್ನು ಒಂದು ಗುಂಪಾಗಿ ಮಾಡಿಕೊಂಡು ಅವರುಗಳ ನಡುವಿನ ಸಂಬಂಧವನ್ನು ಹೆಚ್ಚುಗೊಳಿಸುವಂಥದ್ದು, ವೃದ್ಧಿಗೊಳಿಸುವಂಥದ್ದು. ಇಂಥ ಒಂದು ಪ್ರೋಸೆಸ್ಸಿಗೆ ನಾವು ಮಲ್ಟಿಲ್ಯಾಟ್ರಲಿಸಮ್ ಅಂತ ಹೇಳಿ ಕರೆಯುವಂಥದ್ದು. ಮಲ್ಟಿಲ್ಯಾಟ್ರಲಿಸಮ್ಗೆ ಸಾಕಷ್ಟು ಹೆಚ್ಚಿನ ಇತಿಹಾಸವಿದೆ. ಆದರೆ ನಾವು ಮುಖ್ಯವಾಗಿ ನೋಡುವಂಥದ್ದು ವರ್ಲ್ಡ್ ವಾರ್ 2ನ ನಂತರದಲ್ಲಿ ಬಂದಂಥ ಒಂದು ಎರಾವನ್ನು ಮಲ್ಟಿಲ್ಯಾಟ್ರಲ್ ಎರಾ ಅಥವಾ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಪ್ರಿನ್ಸಿಪಲಿ ಇದಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಅಂದರೆ ವರ್ಲ್ಡ್ ವಾರ್ 2ನ ನಂತರದಲ್ಲಿ ಬರುವಂಥ ಸಮಯಕ್ಕೆ ಈ ಮಲ್ಟಿಲ್ಯಾಟ್ರಲಿಸಮ್ ಅನ್ನು ಅಸೋಸಿಯೇಟ್ ಮಾಡ್ಬೋದಾಗುತ್ತೆ. ವೇರಿಯಸ್ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ನೋಡೋದಾದ್ರೆ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, ಗ್ಯಾಟ್ WTO ಅಂತ ನಂತರದಲ್ಲಿ ಕರೆಸ್ಕೊಂಡಂಥ ಗ್ಯಾಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿ ವರ್ಲ್ಡ್ ವಾರ್ 2ನ ನಂತರದಲ್ಲಿ ಬಂದಂಥವು. ಈಗ ಯಾಕೆ ನಾವು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳ ಬಗ್ಗೆ ಮಾತನಾಡ್ತೀವಿ ಅಂತಂದರೆ, ಈ ಕೋವಿಡ್-19ನ ಸಂದರ್ಭದಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಈ ಮಲ್ಟಿಲ್ಯಾಟ್ರಲಿಸಮ್ನಲ್ಲಿ ರಿಫಾರ್ಮ್ಸ್ಗಳ ಅವಶ್ಯಕತೆ ಇದೆ. ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಬೆಟರ್ ಪರ್ಫಾರ್ಮೆನ್ಸನ್ನು ಕೋವಿಡ್-19ನ ಸಂದರ್ಭದಲ್ಲಿ ತೋರಿಸಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಇದೇ ಕಾರಣಕ್ಕಾಗಿಯೇ ರಿಫಾರ್ಮ್ಸ್ಗಳ ಹೆಸರನ್ನು ಹೇಳ್ತಾ, ಅಂದರೆ ಈ ರಿಫಾರ್ಮ್ಸ್ಗಳನ್ನು ತಗೊಂಡು ಬರಲಿ ಅಂತ ಹೇಳ್ತಾ USA ಮತ್ತು ಇನ್ನೂ ಮುಂತಾದಂಥ ರಾಷ್ಟ್ರಗಳು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ರಿಫಾರ್ಮ್ಸ್ಗಳನ್ನು ಆದಷ್ಟು ಶೀಘ್ರವಾಗಿ ತರುವಂಥ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಈ ರೀತಿಯ ಇನ್ಸ್ಟಿಟ್ಯೂಟ್ಸ್ಗಳನ್ನೇ ನಾವು ತೊರಿಬೇಕಾಗತ್ತೆ ಅನ್ನುವಂಥ ಥ್ರೆಟನಿಂಗ್ ಅನ್ನು ಕೂಡ ನೀಡ್ತಾ ಇರುವಂಥದ್ದು. ವರ್ಲ್ಡ್ ವಾರ್ 1ನ ನಂತರದಲ್ಲಿ ಸೃಷ್ಟಿಯಾದಂಥ ಲೀಗ್ ಆಫ್ ನೇಷನ್ಸ್ ಕೂಡ ಇದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ಎಫೆಕ್ಟಿವ್ ಸೊಲ್ಯೂಷನ್ ಅನ್ನು ನೀಡದೆ ವರ್ಲ್ಡ್ ವಾರ್ 2 ಕೂಡ ನಡೆಯೋದಕ್ಕೆ ಆಸ್ಪದ ಮಾಡಿಕೊಡ್ತು ಅನ್ನುವಂಥ ಉದ್ದೇಶದಿಂದ, ಅಂದರೆ ಅಲ್ಲಿ ಫೇಲ್ಯೂರ್ ಆಯಿತು ಪೀಸನ್ನು ಇದು ಜಗತ್ತಿನಲ್ಲಿ ಕಾಪಾಡಲಿಕ್ಕೆ. ಹಾಗಾಗಿ ಲೀಗ್ ಆಫ್ ನೇಷನ್ಸ್ ಕೂಡ ಕಾಣೆಯಾಯಿತು ನಮ್ಮಿಂದ. ಈ ರೀತಿಯಾಗಿ ಇಂದಿನ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಬೇಕಾಗಿರುವಂಥ, ಅಂದರೆ ಬದಲಾವಣೆಗೆ ತಕ್ಕಂತೆ ಅವು ಹೊಂದಿಕೊಳ್ಳದೆ ಹೋದರೆ, ಬದಲಾವಣೆಗೆ ಅವು ರೆಸಿಸ್ಟೆನ್ಸನ್ನು ತೋರಿಸಿದ್ರೆ, ಈಗಿರುವಂಥ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಅಪ್ರಸ್ತುತವಾಗಿ ಈಗ ಇರೋದ್ರಿಂದ ಅವುಗಳಿಂದ ಕೂಡ ಮುಖ್ಯವಾದಂಥ ರಾಷ್ಟ್ರಗಳು ಹಿಂದೆ ಸರಿಬೇಕಾಗುತ್ತೆ. ಹಾಗಾಗಿ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಸದ್ಯದಲ್ಲಿಯೇ ಬದಲಾವಣೆಗೆ ಒಗ್ಗಿಕೊಳ್ಳಬೇಕಾಗುತ್ತೆ, ಚೇಂಜಸ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಈಗಿನ ಕರೆಂಟ್ ಸಿಚುಯೇಷನ್ಗೆ.
US ಈಗ WHO ಅಂದರೆ ತನ್ನ ಫಂಡಿಂಗನ್ನು WHO ಸ್ಟಾಪ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಇಂಥ ಥ್ರೆಟ್ಸ್ಗಳನ್ನು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ಯಾವ ರೀತಿಯಾಗಿ ಸರ್ವೈವ್ ಮಾಡ್ಕೊಂಡು ಬಂದಿದೆ ಅಂತ ನೋಡೋದಾದರೆ, ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ ಗುರುತಿಸುವಂಥ ಯುನೆಸ್ಕೋ ಇರುವಂಥದ್ದು ಪ್ಯಾರಿಸ್ನಲ್ಲಿ. ಇದು ಮತ್ತು ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಜೆನೆವಾದಲ್ಲಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಇವೆರಡೂ ಕೂಡ US ತನ್ನಿಂದ ಡಿಪಾರ್ಚರನ್ನು ಹೊಂದಿದ್ರೂ ಕೂಡ ಇಂದು ಕೂಡ ಸರ್ವೈವ್ ಆಗಿರೋದನ್ನು ನೋಡ್ಬೋದಾಗುತ್ತೆ. ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಯುನಿಡೋ, ವಿಯೆನ್ನಾದಲ್ಲಿರ್ತಕ್ಕಂಥ ಯುನಿಡೋ ಕೂಡ US ವಿತ್ಡ್ರಾವಲ್ ಆದರೂ ಕೂಡ, US ಮತ್ತು ಇನ್ನುಳಿದಂಥ ರಾಷ್ಟ್ರಗಳು ವಿತ್ಡ್ರಾವಲ್ ಆದರೂ ಕೂಡ ಇಂದು ಕೂಡ ಇದು ಕಂಟಿನ್ಯೂ ಆಗ್ತಿರೋದನ್ನ ಕೂಡ ಕಾಣ್ಬೋದಾಗುತ್ತೆ. ಹೀಗೆ ಮುಖ್ಯವಾದಂಥ ಕಂಟ್ರಿ ಹಿಂದೆ ಸರಿದ್ರೂ ಕೂಡ ಈ ರೀತಿಯ ಇನ್ಸ್ಟಿಟ್ಯೂಟ್ಸ್ಗಳು ಉಳಿದಿರೋದನ್ನು ನೋಡಿದ್ರೆ ಮೇಜರ್ ರೀಸನ್ ಏನು ಅಂತಂದರೆ ವ್ಯಾಸ್ಟ್ ಮೆಂಬರ್ಶಿಪ್ಪಿನ ಡಿಮ್ಯಾಂಡ್ಸ್ಗಳಿಗೆ ಅವು ಕ್ಯಾಟರ್ ಮಾಡಬೇಕಾಗುತ್ತೆ ಈ ಗ್ಲೋಬಲ್ ಇನ್ಸ್ಟಿಟ್ಯೂಟ್ಸ್ಗಳು. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲೂ ಕೂಡ ಗ್ರೇಟರ್ ಗ್ಲೋಬಲ್ ಕೋಆಪರೇಷನ್ ಅನ್ನುವಂಥದ್ದು ಎಲ್ಲ ರಾಷ್ಟ್ರಗಳ ನಡುವೆ ಬೇಕಾಗಿರೋದ್ರಿಂದ ಇಂಥ ಇನ್ಸ್ಟಿಟ್ಯೂಟ್ಸ್ಗಳು ಸರ್ವೈವ್ ಆಗಬೇಕಾಗುತ್ತೆ. ಮತ್ತು ಈಗಿನ ಸಮಯಕ್ಕೆ ಇಂಥ COVID-19 ಅಂತ ಸಂದರ್ಭಗಳಿಗೆ ಬೇಕಾಗುವಂಥ ತಕ್ಕಂಥ ಸೊಲ್ಯೂಷನ್ಸ್ಗಳನ್ನು ನೀಡೋದಕ್ಕೆ ಬೇಕಾಗುವಂತೆ ಇವರು ಸನ್ನದ್ಧರಾಗಬೇಕಾಗುತ್ತೆ, ತನ್ನ ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ವಿಶ್ವದ ಹಿರಿಯಣ್ಣನಂತಿದ್ದ US ಗ್ಲೋಬಲ್ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಹಿಂದೆ ಸರಿತಾ ಇರುವಂಥದ್ದು ಚೀನಾದವರು ಈ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಡಾಮಿನೇಟ್ ಮಾಡ್ತಿರುವಂತೆ ಮಾಡ್ತಾ ಇದೆಯಾ ಅಂತ ನೋಡೋದಾದರೆ, ಚೀನಾ 4 ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ಗಳಲ್ಲಿ ತನ್ನ ನ್ಯಾಷನಲ್ಸ್ಗಳನ್ನು ಮುಖ್ಯಸ್ಥರನ್ನಾಗಿ ಹೊಂದಿದ್ರೂ ಕೂಡ ಯುನೆಸ್ಕೋ ಮತ್ತು ವಿಪೋದಂಥ ಆರ್ಗನೈಸೇಷನ್ಸ್ಗಳಲ್ಲಿ ಅಲ್ಲಿನ ಕ್ಯಾಂಪೇನ್ಸ್ಗಳ ಮುಂದಾಳತ್ವವನ್ನು ವಹಿಸೋದಕ್ಕೆ ಚೀನಾದಕ್ಕೆ ಸಾಧ್ಯವಾಗಿಲ್ಲ. ಅವರು ಕೂಡ ಫೇಲ್ಯೂರ್ ಆಗಿದ್ದಾರೆ. ಚೀನಾದವರು ಈ ವಿಶ್ವಸಂಸ್ಥೆಯ ಬಜೆಟ್ಗೆ 10% ಕಾಂಟ್ರಿಬ್ಯೂಷನನ್ನು ನೀಡಿದ್ರೂ ಕೂಡ ತನ್ನ ಸ್ಟಾಫ್ ಅಂದರೆ ಚೀನಾದ ಸ್ಟಾಫ್ ಅನ್ನುವಂಥದ್ದು ಇದರ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನನ್ನು ಅಂದರೆ ತಾನು ಏನು ಬಜೆಟ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಇದರ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನನ್ನು ಚೀನಾದವರು ಕೂಡ ಹೊಂದಿಲ್ಲದೆ ಇರೋದನ್ನು ನೋಡ್ಬೋದಾಗುತ್ತೆ. ಚೀನಾದ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ ಕೂಡ, ಚೈನೀಸ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ ಕೂಡ ಕಡಿಮೆ ಆಗ್ತಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಚೀನಾ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳಲ್ಲಿ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ಗಳ ಬಗ್ಗೆ ಮಾಡುವಂಥ ಅನೌನ್ಸ್ಮೆಂಟ್ನಲ್ಲಿ ತನ್ನ ಬೈಲ್ಯಾಟ್ರಲ್, ಪ್ಲೂರಿಲ್ಯಾಟ್ರಲ್, ಮಲ್ಟಿಲ್ಯಾಟ್ರಲ್ ಇವೆಲ್ಲವುಗಳ ಸ್ಪೆಸಿಫಿಕ್ ಥೀಮ್ನ ಬಗ್ಗೆ ಇರುವಂಥ ಎಲ್ಲ ಕಾಂಟ್ರಿಬ್ಯೂಷನ್ಸ್ಗಳನ್ನು ಎನ್ಕಂಪಸ್ ಮಾಡಿಕೊಂಡು ತನ್ನ ಅನೌನ್ಸ್ಮೆಂಟನ್ನು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಇನ್ನುಳಿದಂಥ ಸಾಕಷ್ಟು ರಾಷ್ಟ್ರಗಳು ಕೂಡ ಈ ಎಲ್ಲ ಇಂಡಿಸಿಸ್ನಲ್ಲಿ ನೋಡೋದಾದರೆ ಬೇರೆ ರಾಷ್ಟ್ರಗಳು ಕೂಡ ಮಚ್ ಮೋರ್ ಕಾಂಟ್ರಿಬ್ಯೂಷನನ್ನು ನೀಡಿದಂತೆ ಆಗುತ್ತೆ. ಆದರೆ ಚೀನಾದವರು ಇವುಗಳನ್ನು ತೋರಿಸೋದ್ರ ಮುಖಾಂತರವಾಗಿ ತನ್ನ ಇಂಟ್ರೆಸ್ಟನ್ನು ಸಕ್ಸಸ್ಫುಲ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬೇರೆ ರಾಷ್ಟ್ರಗಳು ಈ ಮಲ್ಟಿಲ್ಯಾಟ್ರಲ್ ಫ್ಲೋರಾದಲ್ಲಿ ಚೀನಾದ ವಿರುದ್ಧವಾಗಿ ಮಾತನಾಡಿದ್ರೂ ಕೂಡ ತಾನು ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದೇನೆ ಅನ್ನುವಂಥ ಅನೌನ್ಸ್ಮೆಂಟ್ನ ಮುಖಾಂತರವಾಗಿ ತನ್ನ ಇಂಟ್ರೆಸ್ಟ್ಗಳನ್ನು ಸಕ್ಸಸ್ಫುಲ್ ಆಗಿ ಪ್ರಮೋಟ್ ಮಾಡ್ತಾ ಇದೆ. ಆದರೂ ಕೂಡ ಈ ಹಿಂದೆ ಹೇಗೆ US ಎಲ್ಲ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಹೊಂದಿತ್ತು, ಆ ರೀತಿಯಾಗಿ ಚೀನಾದವರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಅಥವಾ ಈ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಡಾಮಿನೇಟ್ ಮಾಡುವಂಥ ಸ್ಥಾನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಚೀನಾದ ಫ್ಲಾಗ್ಶಿಪ್ ವೆಂಚರ್ ಆಗಿರುವಂಥ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅನ್ನುವಂಥದ್ದು ಕೇವಲ ಮಲ್ಟಿಲ್ಯಾಟ್ರಲ್ ಫ್ಲೋರಾದ ಈ ಫ್ರಿಂಜಸ್ಗಳಲ್ಲಿ ಮಾತ್ರವೇ ಉಳಿದಿರೋದನ್ನು ಕೂಡ ಗಮನಿಸಬಹುದಾಗುತ್ತೆ. ಈ ರೀತಿಯ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಸ್ಮಾಲ್ ಅಂಡ್ ಮಿಡಲ್ ಸ್ಟೇಟ್ಸ್ಗಳು ಕೂಡ ಈ ಮೆಂಬರ್ಶಿಪ್ಪನ್ನು ಹೊಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೂಡ ಇಲ್ಲಿ ಪ್ರೆಸೆನ್ಸನ್ನು ಹೊಂದಿರೋದ್ರಿಂದ ಒಂದು ರೀತಿಯಾಗಿ ಇಲ್ಲಿ ಈಕ್ವಿಲಿಬ್ರಿಯಮನ್ನು ರಿಸ್ಟೋರ್ ಮಾಡೋದಕ್ಕೆ ಕ್ವೈಟ್ಲಿ ಈ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳು ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಮಲ್ಟಿಲ್ಯಾಟ್ರಲ್ ಫ್ಲೋರಾದಲ್ಲಿ ಸಣ್ಣ ರಾಷ್ಟ್ರಗಳಿಗೂ ಕೂಡ ತನ್ನ ವಾಯ್ಸನ್ನು ರೈಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗುತ್ತೆ. ಹಾಗಾಗಿ ಚೀನಾದವರು ಸದ್ಯದಲ್ಲಿ ಇದನ್ನು ಡಾಮಿನೇಟ್ ಮಾಡುವಂಥ ಸ್ಥಿತಿಯನ್ನು ಇನ್ನೂ ಕೂಡ ಹೊಂದಿಲ್ಲ ಅನ್ನುವಂಥದ್ದು ಈ ಆರ್ಟಿಕಲ್ನಲ್ಲಿ ಲೇಖಕರ ಅಭಿಪ್ರಾಯ. ಈ ಮಲ್ಟಿಲ್ಯಾಟ್ರಲಿಸಮ್ನ ವಿಷಯದಲ್ಲಿ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ಗಳಿಂದ ಸಾಕಷ್ಟು ರಾಷ್ಟ್ರಗಳು ಹಿಂದೆ ಸರಿಯುವಂಥ ನಿರ್ಧಾರಗಳನ್ನು ತಗೊಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಮಲ್ಟಿಲ್ಯಾಟ್ರಲಿಸಮಲ್ಲಿ ಬದಲಾವಣೆಗಳನ್ನು ಕಾಣೋದಕ್ಕೆ ಸೂಕ್ತವಾದಂಥ ಸಮಯ ಈಗ ಬಂದಿರೋದ್ರಲ್ಲಿ ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು ಅಂತ ಅಂದರೆ ಇಶ್ಯೂ ಸ್ಪೆಸಿಫಿಕ್ ಸೊಲ್ಯೂಷನ್ಸ್ಗಳನ್ನು ನೀಡೋದ್ರ ಕಡೆ ಗಮನವನ್ನು ನೀಡಬೇಕಾಗತ್ತೆ ಭಾರತದವರು. ಹಾಗೆ ಎನ್ವಿರಾನ್ಮೆಂಟ್ನ ವಿಚಾರವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ನ ವಿಚಾರ ಆಗಿರ್ಬೋದು, ಕ್ಲೈಮೇಟ್ ಚೇಂಜಿಂದ ಪ್ಯಾಂಡಮಿಕ್ಸ್ನವರೆಗೆ ಆಗಿರ್ಬೋದು, ಸೈಬರ್ ಸ್ಪೇಸ್ನಿಂದ ಔಟರ್ ಸ್ಪೇಸ್ನವರೆಗೆ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಭಾರತೀಯರು ಹೆಚ್ಚಿನ ಇನ್ವಾಲ್ವ್ಮೆಂಟನ್ನು ತೋರಿಸಬೇಕಾಗಿದೆ. ಈಗಾಗಲೇ ಭಾರತವರು ನಾವು ವಸುದೈವ ಕುಟುಂಬಕಂ ಅನ್ನೋದನ್ನು ಹೆಚ್ಚಿನದಾಗಿ ನಾವು ವಿಜುವಲೈಸ್ ಮಾಡ್ತೇವೆ, ಅದನ್ನು ಫಾಲೋ ಮಾಡ್ತೇವೆ. ಹಾಗಾಗಿ ಭಾರತದ ದೃಷ್ಟಿಕೋನ ಏನು ಅಂತಂದರೆ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಉಳ್ಕೊಳ್ಬೇಕು. ಇದೊಂದು ಪ್ರೈಮರಿ ಪರ್ಸ್ಯೂಟ್ ಆಗಿ ಉಳ್ಕೊಂಡ್ರೆ ಮಾತ್ರವೇ ಇಡೀ ಜಗತ್ತನ್ನು ವಸುದೈವ ಕುಟುಂಬಕಂ ಅನ್ನುವಂಥ ನಮ್ಮ ಕಾನ್ಸೆಪ್ಟ್ ಏನಿದೆ ಇದನ್ನು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಾರತ ಈ ಮಲ್ಟಿಲ್ಯಾಟ್ರಲಿಸಮ್ಗೆ ಸಪೋರ್ಟನ್ನು ನೀಡ್ತಾನೆ ಇರುತ್ತೆ. ಭಾರತ ಎಲ್ಲ ರಾಷ್ಟ್ರಗಳೊಟ್ಟಿಗೆ ಕೈ ಜೋಡಿಸ್ತಾ ಪಾರ್ಟ್ನರ್ಶಿಪ್ಸ್ಗಳ ಬಿಲ್ಡ್ ಮಾಡ್ಕೊಳ್ತಾ ಸಾವಧಾನವಾಗಿ ಈ ರಿಫಾರ್ಮ್ಸ್ಗಳನ್ನು ಪ್ರಮೋಟ್ ಮಾಡುವತ್ತ ಭಾರತ ಕೂಡ ಕೈ ಜೋಡಿಸಬೇಕಾಗಿದೆ. ಮುಂದಿನ ಎಡಿಟೋರಿಯಲ್ ಮೆಟರ್ನಲ್ ಹೆಲ್ತ್ ಮ್ಯಾಟರ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ.
ಇದು ಕೂಡ ಕೋವಿಡ್-19ಗೆ ಸಂಬಂಧಪಟ್ಟಂಥ ಇಶ್ಯೂನ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಕೋವಿಡ್-19ನ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ವುಮೆನ್ನ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ಸ್ಗಳಾಗಿದೆ, ಹಾಗಾಗಿ ಮೆಟರ್ನಲ್ ಹೆಲ್ತ್ನ ಬಗ್ಗೆ ಭಾರತದಲ್ಲಿರ್ತಕ್ಕಂಥ ಸ್ಕೀಮ್ಸ್ಗಳು ಯಾವುದು, ಇವೆಲ್ಲವನ್ನು ಕೂಡ ನಾವು ಈ ಆರ್ಟಿಕಲ್ನಲ್ಲಿ ಅಥವಾ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಕೋವಿಡ್-19ನ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ನೋಯ್ಡಾದಲ್ಲಿ ನಾವೊಂದು ಇನ್ಸಿಡೆಂಟನ್ನು ನೋಡಿದ್ವಿ. ಪ್ರೆಗ್ನೆಂಟ್ ವುಮೆನ್ ಒಬ್ಬರು ಸಾಕಷ್ಟು ಆಸ್ಪತ್ರೆಗಳಿಗೆ ಹೋದರೂ ಕೂಡ ಅವರಿಗೆ ಕೋವಿಡ್-19ನ ಸಂದರ್ಭ ಆಗಿರೋದ್ರಿಂದ ಅವರಿಗೆ ರೆಸ್ಪಿರೇಷನ್ಗೆ ಸ್ವಲ್ಪ ತೊಂದರೆ ಇದ್ದಿದ್ದರಿಂದ ಅಡ್ಮಿಷನನ್ನು ಕೊಡೋದಕ್ಕೆ ಹಿಂದೆ ಸರಿದ್ವು. ಹಾಗಾಗಿ ಅವರು ಸಾಕಷ್ಟು ಆಸ್ಪತ್ರೆಗಳನ್ನು ತಿರುಗಿದ ನಂತರದಲ್ಲಿ ಆ ಮಗು ಮತ್ತು ಆಕೆ ಇಬ್ಬರು ಕೂಡ ಸಾವಿಗೀಡಾಗಿದ್ದು ಇಂಥ ಒಂದು ಸನ್ನಿವೇಶವನ್ನು ನಾವು ಭಾರತದಲ್ಲಿ ಗಮನಿಸಿದ್ವಿ. ನೋಯ್ಡಾದಂಥ ನಗರಗಳಲ್ಲೇ ಈ ರೀತಿಯ ಸನ್ನಿವೇಶವನ್ನು ಇವರು ಎದುರಿಸಬೇಕಾಗಿ ಬಂದರೆ ಈ ಪ್ರೆಗ್ನೆಂಟ್ ವುಮೆನ್ಗಳು ಈ ಕೋವಿಡ್-19ನ ಸಂದರ್ಭದಲ್ಲಿ ಇನ್ನುಳಿದಂಥ ಭಾರತದ ರಿಮೋಟ್ ಕಾರ್ನರ್ಸಲ್ಲಿ ಯಾವ ರೀತಿಯ ಸಿಚುಯೇಷನನ್ನು ಎದುರಿಸ್ತಾ ಇರ್ಬೋದು ಡೆಲಿವರಿಯ ಸಂದರ್ಭಕ್ಕೆ ಅಂತ ಹೇಳಿ ನಾವೀಗ ಉತ್ತರಿಸಬೇಕಾಗಿದೆ. ಕಳೆದ 15 ವರ್ಷಗಳಲ್ಲಿ ಪ್ರೆಗ್ನೆಂಟ್ ವುಮೆನ್ನಿನ ವೆಲ್ಬೀಯಿಂಗಿಗೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಮೆಷರ್ಸ್ಗಳನ್ನು ಸರ್ಕಾರ ತಗೊಳ್ತಾ ಇದೆ, ಸಾಕಷ್ಟು ಸ್ಕೀಮ್ಸ್ಗಳನ್ನು ತಗೊಂಡು ಬಂದಿದೆ. ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಪ್ರಮೋಟ್ ಮಾಡೋದಕ್ಕೆ, ಅಂದರೆ ಮನೆಯಲ್ಲಲ್ಲದೆ ಹಾಸ್ಪಿಟಲ್ನಲ್ಲಿ ಡೆಲಿವರೀಸ್ಗಳು ಆದಾಗ ಮಗುವಿಗೆ ಹೆಚ್ಚು ಸುರಕ್ಷತೆ ಇರುತ್ತೆ ಅಂತ ಹೇಳಿ ಹಾಸ್ಪಿಟಲ್ಗಳಲ್ಲಿ ಡೆಲಿವರೀಸ್ಗಳು ಆಗೋದಕ್ಕೆ ಇಂಥದನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಇನ್ಸೆಂಟಿವ್ಸ್ಗಳನ್ನು ನೀಡ್ತಾ ಬಂದಿದ್ದೇವೆ. ವೇಜ್ ಲಾಸಸ್ಗಳನ್ನು ಕೂಡ ಅವರಿಗೆ ಫಿಲ್ ಮಾಡಿ ಕೊಡುವಂಥದ್ದಾಗಿರ್ಬೋದು, ಇಂಥೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಇಂಡಿಯನ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ MMR ಅನ್ನು ನಾವು ನೋಡಿದಾಗ 2017ರ MMR ಬಂದು 122 ಇರೋದನ್ನ ನೋಡ್ಬೋದಾಗುತ್ತೆ. ಅಂದರೆ 1 ಲಕ್ಷ ಹೆಣ್ಣು ಮಕ್ಕಳು, ಅಂದರೆ 1 ಲಕ್ಷ ತಾಯಂದಿರು ಜನನವನ್ನು ನೀಡುವಂಥ ಸಂದರ್ಭದಲ್ಲಿ 122 ಮಂದಿ ಮಾತ್ರವೇ ಸಾವಿಗೀಡಾಗುವಂಥದ್ದನ್ನು ನಾವು 2017ರಲ್ಲಿ ನೋಡ್ಬೋದಾಗುತ್ತೆ. 2013ರ 11ರಿಂದ 13ರ ಫಿಗರನ್ನು ನಾವು ನೋಡಿದಾಗ ಇಲ್ಲಿ 167 ಮಂದಿ, 1 ಲಕ್ಷ ಮಂದಿ ತಾಯಂದಿರು ಜನನವನ್ನು ನೀಡುವಂಥ ಸಂದರ್ಭದಲ್ಲಿ 167 ಮಂದಿ ಸಾವಿಗೀಡಾಗ್ತಾ ಇದ್ರು. ಆದರೆ ಇದು ಬೆಟರ್ ಇಂಪ್ರೂವ್ಮೆಂಟನ್ನು ಕಂಡು 2017ರ ಹೊತ್ತಿಗೆ 122ಕ್ಕೆ ರೀಚ್ ಆಗೋದಕ್ಕೆ ಸಾಕಷ್ಟು ಸ್ಕೀಮ್ಸ್ಗಳನ್ನು, ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾಯಿತು, ಸಾಕಷ್ಟು ಸ್ಕೀಮ್ಸ್ಗಳನ್ನು ಜಾರಿಗೆ ತಂದಿದ್ದಾಯಿತು. ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದ್ರ ಮುಖಾಂತರವಾಗಿ ಭಾರತ MMR ರೇಟನ್ನು ಸುಧಾರಿಸ್ಕೊಳ್ತಾ ಬಂದಿದ್ರೆ ಈಗಿನ ಈ ಕೋವಿಡ್-19 ಅನ್ನುವಂಥ ಸಿಚುಯೇಷನ್ ಭಾರತೀಯರ ಇಷ್ಟು ವರ್ಷ ಶ್ರಮವನ್ನು ಹಾಕಿ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸನ್ನು ಏನು ರೇಟನ್ನು ಹೆಚ್ಚು ಮಾಡ್ತಾ ಇದ್ರು ಇದನ್ನು ಮತ್ತೆ ರಿವರ್ಸ್ ಮಾಡುವತ್ತ ಸಾಗುವಂತೆ ಮಾಡ್ತಾ ಇದೆ ಈ ಕೋವಿಡ್-19ನ ಇಂಪ್ಯಾಕ್ಟ್ ಅನ್ನುವಂಥದ್ದು. ಈ ಕೋವಿಡ್-19ನ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ವುಮೆನ್ನ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೋಡೋದಾದ್ರೆ, ಗರ್ಭಿಣಿಯರು ಈ ಕೋವಿಡ್-19ಗೆ ಇನ್ಫೆಕ್ಟ್ ಆಗುವಂತ ಹೈಯರ್ ರಿಸ್ಕ್ ಅನ್ನು ಹೊಂದಿರ್ತಾರೆ. ಒಂದು ವೇಳೆ ಇವರೇನಾದ್ರೂ ಫ್ರಂಟ್ ಲೈನ್ ವರ್ಕರ್ಸ್ಗಳಾಗಿದ್ರೆ ಇವರು ಕೂಡ ಕಮ್ಯುನಿಟಿ ಸರ್ವೈಲೆನ್ಸ್ ಆಗಿರ್ಬೋದು, ಮಾನಿಟರಿಂಗ್ ಆಗಿರ್ಬೋದು, ಅವೇರ್ನೆಸ್ ಬಿಲ್ಡಿಂಗಿಗೆ ಅಂತ ಹೇಳಿ ಕೆಲಸ ಮಾಡಬೇಕಾಗುತ್ತೆ ಕೋವಿಡ್-19ನ ವಿಚಾರವಾಗಿ. ಆ ಸಂದರ್ಭದಲ್ಲಿ ಕೂಡ ಇವರು ಇನ್ಫೆಕ್ಷನ್ಗೆ ಒಳಗಾಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅನ್ನುವಂಥದ್ದು ಈಗಾಗಲೇ ಈ ಪ್ಯಾಂಡಮಿಕ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ ಓವರ್ ಬರ್ಡನ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಮಿಸ್ಕ್ಯಾರೇಜಸ್ಗಳಾಗಿರುವಂಥವ್ರು ಅಥವಾ ಅಬಾರ್ಷನ್ಸ್ಗಳಾಗಿರುವಂಥವ್ರು ಸೀರಿಯಸ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಗೌರ್ಮೆಂಟ್ ಗೈಡ್ಲೈನ್ಸ್ಗಳು ಕೂಡ ಈ ವಿಚಾರವಾಗಿ ಲೇಟ್ ಆಗಿ ಬಂದಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಕೋವಿಡ್-19 ನೆಗೆಟಿವ್ ಇದೆ ಅನ್ನುವಂಥ ಸರ್ಟಿಫಿಕೇಟನ್ನು ತಂದರೆ ಮಾತ್ರವೇ ಇವರನ್ನು ಅಡ್ಮಿಟ್ ಮಾಡ್ಕೊಳ್ತೇವೆ ಅಂತ ಹೇಳೋದಾದರೆ, ಈ ಕೋವಿಡ್-19 ನೆಗೆಟಿವ್ ಸರ್ಟಿಫಿಕೇಟ್ ಸಿಗೋದಕ್ಕೆ ಅವರಿಗೆ 1 ದಿನ ಆಗುತ್ತೆ. ಹಾಗಾಗಿ ಅವರು ಹಾಸ್ಪಿಟಲ್ಗಳಿಗೆ ಎಂಟ್ರಿ ಆಗಬೇಕು ಅಂತ ಅಂದರೆ ಇದ್ದಂಥ ಸಮಸ್ಯೆಯ ಕುರಿತಾಗಿ ಗೌರ್ಮೆಂಟ್ ನೀಡಿದಂಥ ಗೈಡ್ಲೈನ್ಸ್ ಕೂಡ ಲೇಟಾಗಿ ಬಂದಿದ್ದರಿಂದ ಗರ್ಭಿಣಿಯರು ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ 80% ಡಾಕ್ಟರ್ಸ್ಗಳು, 64% ಬೆಡ್ಸ್ಗಳು ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥ ಈ 80% ಡಾಕ್ಟರ್ಸ್ ಮತ್ತು 64% ಬೆಡ್ಸ್ಗಳು ಕ್ಲೋಸ್ ಡೌನ್ ಆಗೋದ್ರ ಮುಖಾಂತರವಾಗಿ ಈಗ ಈ ಇನ್ಫೆಕ್ಷನ್ನ ಭಯದಿಂದಾಗಿ ಇವರೆಲ್ಲರೂ ಕೂಡ ತಮ್ಮ ಸರ್ವಿಸಸ್ ಅನ್ನು ನೀಡೋದಕ್ಕೆ ಹಿಂದೆ ಸರಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನುಳಿದಂಥ ಓಪನ್ ಇರ್ತಕ್ಕಂಥ ಲಾರ್ಜರ್ ಹಾಸ್ಪಿಟಲ್ಸ್ಗಳು ಹೆಚ್ಚಿನದಾಗಿ ಹಣವನ್ನು ಚಾರ್ಜ್ ಮಾಡ್ತಾ ಇದೆ ಇವ್ರಿಗೆ ಯಾವುದೇ ರೀತಿಯಾದಂಥ ಸರ್ವಿಸಸ್ ಅನ್ನು ನೀಡೋದಕ್ಕೆ. ಈ ಹಣದ ಕೊರತೆಯಿಂದ ಕೂಡ ಅವರು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ವುಮೆನ್ಗಳು ಕೋವಿಡ್-19ನ ಸಂದರ್ಭದಲ್ಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಕೂಡ ಈ ಪ್ರೆಗ್ನೆಂಟ್ ವುಮೆನ್ಗಳು ಅನುಭವಿಸ್ತಾ ಇರುವಂಥ ಸಂಕಷ್ಟಗಳು ದೂರ ಆಗಿ ಅವರಿಗೆ ಬೇಕಾಗುವಂಥ ಸೊಲ್ಯೂಷನ್ಸ್ಗಳು ಈಗಾಗಲೇ ಗೌರ್ಮೆಂಟ್ ಗೈಡ್ಲೈನ್ಸ್ ಬಂದಿದೆ, ಆದರೆ ಅದು ಬಂದಿದ್ದು ತಡವಾಯಿತು. ಇನ್ನು ಮುಂದಾದರೂ ಕೂಡ ಪ್ರೆಗ್ನೆಂಟ್ ವುಮೆನ್ಗಳ ಮೇಲೆ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಏನಿರ್ತಾರೆ ಇವ್ರುಗಳ ಮೇಲೆ ಇರ್ತಕ್ಕಂಥ ಸ್ಕೀಮ್ಗಳು ಅವರಿಗೆ ಸರಿಯಾಗಿ ದೊರಕಲಿ. ಅದೇ ರೀತಿಯಾಗಿ ಈ ಸನ್ನಿವೇಶಕ್ಕೆ ತಕ್ಕಂತೆ ಇವರುಗಳಿಗೆ ಅನುಕೂಲವಾಗುವಂಥ ಕೆಲವೊಂದು ಯೋಜನೆಗಳಾಗಿರ್ಬೋದು, ಗೈಡ್ಲೈನ್ಸ್ಗಳಾಗಿರ್ಬೋದು ಅವುಗಳನ್ನು ಶೀಘ್ರವಾಗಿ ತರೋದ್ರ ಮುಖಾಂತರವಾಗಿ ಇವರಿಗೆ ಯಾವುದೇ ಸಮಸ್ಯೆ ಆಗದೆ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಇಷ್ಟು ವರ್ಷಗಳಲ್ಲಿ ಭಾರತ ಪಟ್ಟಂತ ಈ ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಪ್ರಮೋಟ್ ಮಾಡೋದಕ್ಕಾಗಿರ್ಬೋದು ಮತ್ತು ಮೆಟರ್ನಲ್ ಹೆಲ್ತ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ತಂದಿರತಕ್ಕಂಥ ಸಾಕಷ್ಟು ಸ್ಕೀಮ್ಸ್ಗಳಾಗಿರ್ಬೋದು ಅಥವಾ ಏನೇ ಶ್ರಮ ಆಗಿದ್ರು ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಈ ಕೋವಿಡ್-19ನ ಸಂದರ್ಭದಲ್ಲಿ.
ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಹೇಳಿ ಭಾರತ ಸರ್ಕಾರ, ಈ ನಿಟ್ಟಿನಲ್ಲಿ ನಾವು ಭಾರತ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಪ್ರೆಗ್ನೆಂಟ್ ವುಮೆನ್ಗೆ ಸಂಬಂಧಪಟ್ಟಂತ ಯೋಜನೆಗಳು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಮೇನ್ಸ್ ನಲ್ಲೂ ಕೂಡ ಇವು ನಮಗೆ ಇಂಪಾರ್ಟೆಂಟ್ ಆಗ್ಬೋದು. ಮೆಟರ್ನಲ್ ಹೆಲ್ತ್ ನ ವಿಚಾರ ಬಂದಾಗ ಇವುಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನೆಯನ್ನ ನೋಡಬಹುದಾಗುತ್ತೆ. ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವಂತ ತಾಯಂದಿರಿಗೆ ಕೂಡ ಹೆಲ್ಪ್ ಆಗುವಂತ ಇವರಿಬ್ಬರು ಕೂಡ ಇದರ ಬೆನಿಫಿಷಿಯರ್ಸ್ ಆಗ್ತಾರೆ ಮಾತೃವಂದನ ಯೋಜನೆಯ ಅಡಿಯಲ್ಲಿ. ಎಸೆನ್ಷಿಯಲ್ ನ್ಯೂಟ್ರಿಷನಲ್ ನೀಡ್ಸ್ಗೆ ಬೇಕಾಗುವಂತ ಮತ್ತು ವೇಜ್ ಲಾಸ್ ಅನ್ನ ಕಾಂಪನ್ಸೇಟ್ ಮಾಡೋದಕ್ಕೆ, ಪಾರ್ಷಿಯಲಿ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾಶ್ ಬೆನಿಫಿಟ್ ಆಫ್ 5,000 ರೂಪಾಯಿಯನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರವಾಗಿ ನೇರವಾಗಿ ಅವರ ಹಣಕ್ಕೆ, ಅವರ ಖಾತೆಗೆ ಹಣವನ್ನು ವರ್ಗಾಯಿಸಲಾಗುತ್ತೆ. ಈ ಹಣವನ್ನ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ನೀಡಲಾಗುತ್ತೆ. ಈ ಹಣವನ್ನು ಪಡ್ಕೊಳ್ಳಿಕ್ಕಾದ್ರೂ ಅವರು ಈ ಎಲ್ಲ ಮೆಷರ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅರ್ಲಿ ರಿಜಿಸ್ಟ್ರೇಷನ್ ಆಫ್ ಪ್ರೆಗ್ನೆನ್ಸಿಯನ್ನು ಮಾಡಬೇಕಾಗುತ್ತೆ. ಆಂಟಿನ್ಯಾಟಲ್ ಚೆಕಪ್ಗೆ ಕೂಡ ಅವರು ಅಟೆಂಡ್ ಆಗಬೇಕಾಗುತ್ತೆ. ಈ ಮಗುವಿನ ಬರ್ತ್ ಮತ್ತೆ ಇದರ ಕುರಿತಾದಂಥ ರಿಜಿಸ್ಟ್ರೇಷನ್ ವಿಚಾರಗಳು ಕೂಡ ರಿಜಿಸ್ಟರ್ ಆಗುತ್ತೆ. ಮತ್ತು ಈ ಮಗುವಿನ ಫಸ್ಟ್ ಸೈಕಲ್ ಆಫ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು, ಅಂದರೆ ಲಿವಿಂಗ್ ಚೈಲ್ಡಿನ ಫಸ್ಟ್ ಸೈಕಲ್ ಆಫ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಆಗಬೇಕಾಗುತ್ತೆ. ಹಾಗಾಗಿ ಈ ಹಣವನ್ನ 3 ಹಂತದಲ್ಲಿ ನೀಡೋದ್ರಿಂದ ಈ ಎಲ್ಲ ಮೆಜರ್ಸ್ಗಳನ್ನ ಈ ಗರ್ಭಿಣಿಯರು ಫಾಲೋ ಮಾಡುವಂತೆ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ಗಳು ಫಾಲೋ ಮಾಡುವಂತೆ ಸರ್ಕಾರದವರು ನೋಡ್ಕೊಳ್ತಾ ಇದ್ದಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಅಂದರೆ 100% ಹಣವನ್ನು ಕಂಪ್ಲೀಟ್ ಆಗಿ ಈ ಕೇಂದ್ರದವರೇ ನೀಡೋದ್ರಿಂದ ಇದೊಂದು ಕೇಂದ್ರ ವಲಯ ಯೋಜನೆಯಾಗಿದೆ. ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಬರುವಂಥದ್ದು. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಹೇಳಿದ್ರೆ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಬರುತ್ತೆ, ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು, ಇದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ನಲ್ಲಿ ನಮಗೆ ಕನ್ಫ್ಯೂಸ್ ಮಾಡುವಂಥ ಮೇನ್ ಥಿಂಗ್ ಇದಾಗಿರುತ್ತೆ. ಜನನಿ ಸುರಕ್ಷಾ ಯೋಜನಾ ಇದು ಕೂಡ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. 100% ಸೆಂಟ್ರಲಿ ಫಂಡೆಡ್ ಆಗಿರುವಂಥ ಒಂದು ಸ್ಕೀಮ್ ಆಗಿದೆ. MMR ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ಇನ್ಫೆಂಟ್ ಮಾರ್ಟಾಲಿಟಿಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ, ಮತ್ತು ಇನ್ಸ್ಟಿಟ್ಯೂಷನಲ್ ಡಿಲಿವರಿಯನ್ನ ಪ್ರೆಗ್ನೆಂಟ್ ವುಮೆನ್ ನಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಂತ ಸ್ಕೀಮ್ ಈ ಜನನಿ ಸುರಕ್ಷಾ ಯೋಜನೆ ಆಗಿರುವಂತದ್ದು. ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಸೇಫ್ ಮದರ್ಹುಡ್ ಇಂಟರ್ವೆನ್ಷನ್ ಅಂತ ಏನಿದೆ, ಇದರ ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದಂತದ್ದು. ಎಲಿಜಿಬಲ್ ಪ್ರೆಗ್ನೆಂಟ್ ವುಮೆನ್ ಅನ್ನುವಂಥವ್ರು ಕ್ಯಾಶ್ ಅಸಿಸ್ಟೆನ್ಸ್ ಅನ್ನ, ಈ ಗರ್ಭಿಣಿಯರು ಎಷ್ಟೇ ವಯಸ್ಸಿನವರಾಗಿರ್ಬೋದು, ಅವರಿಗೆ ಎಷ್ಟೇ ಮಕ್ಕಳಿರ್ಬೋದು, ಆದರೆ ಅವರು ಹಾಸ್ಪಿಟಲ್ನಲ್ಲಿ ಪ್ರೈವೇಟ್ ಹೆಲ್ತ್ ಫೆಸಿಲಿಟಿ ಆಗಿರ್ಬೋದು, ಅಕ್ರೆಡಿಟೆಡ್ ಪ್ರೈವೇಟ್ ಹೆಲ್ತ್ ಫೆಸಿಲಿಟಿ ಅಥವಾ ಸರ್ಕಾರಿ ಹಾಸ್ಪಿಟಲ್ಗಳು, ಇವುಗಳಲ್ಲಿ ತಾವು ಮಗುವಿಗೆ ಜನ್ಮವನ್ನು ನೀಡಿದ್ರೆ ಅವರಿಗೆ ಕ್ಯಾಶ್ ಬೆನಿಫಿಟ್ ಅನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಕ್ಯಾಶ್ ಅಸಿಸ್ಟೆನ್ಸ್ ಅನ್ನು ನೀಡಲಾಗುತ್ತೆ. ಇದನ್ನ ಇನ್ಸ್ಟಿಟ್ಯೂಷನಲ್ ಡಿಲಿವರಿಯನ್ನು ಪ್ರಮೋಟ್ ಮಾಡಲಿಕ್ಕೆ ತಂದಂಥ ಒಂದು ಯೋಜನೆ ಇದಾಗಿರುವಂಥದ್ದು. ಈ ಸ್ಕೀಮ್ನ ಅಡಿಯಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಅನ್ನ ವುಮೆನ್ ವಾಲಂಟಿಯರ್ಸ್, ಹೆಲ್ತ್ ವಾಲಂಟಿಯರ್ಸ್ ಏನಿದ್ದಾರೆ, ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ಗಳು, ಇವರಿಗೆ ಕೂಡ ಇನ್ಸೆಂಟಿವ್ಸ್ ಗಳನ್ನ ನೀಡೋದ್ರ ಮುಖಾಂತರವಾಗಿ ಇನ್ಸ್ಟಿಟ್ಯೂಷನಲ್ ಡಿಲಿವರಿಯನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರು ಹೆಚ್ಚು ಮಂದಿ ಗರ್ಭಿಣಿಯರನ್ನ ಹಾಸ್ಪಿಟಲ್ ನಲ್ಲಿ ಡಿಲಿವರಿ ಆಗೋದಕ್ಕೆ ರಿಜಿಸ್ಟರ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಹೆಚ್ಚಿನ ಇನ್ಸೆಂಟಿವ್ಸ್ ಗಳನ್ನ ನೀಡಲಾಗುತ್ತೆ. ಒಟ್ಟಿನಲ್ಲಿ ಇನ್ಸ್ಟಿಟ್ಯೂಷನಲ್ ಡಿಲಿವರಿಯನ್ನ ಪ್ರಮೋಟ್ ಮಾಡೋದ್ರ ಮುಖಾಂತರವಾಗಿ MMR ಮತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಇವುಗಳನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ಬಂದಂತ ಸ್ಕೀಮ್ ಯಾವುದು ಅಂತ ಅಂದ್ರೆ ಜನನಿ ಸುರಕ್ಷಾ ಯೋಜನೆ ಆಗಿರುತ್ತೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. TNA ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ಈಸ್ ಚೈನಾಸ್ ಪೀಸ್ಫುಲ್ ಡೆವಲಪ್ಮೆಂಟ್ ಓವರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದ್ಕೊಳ್ಬೋದಾಗುತ್ತೆ. ಪ್ರಿಲಿಮ್ಸ್ಗೆ ಕೂಡ ಚೈನಾ ಈಗ ನಮ್ಮ ಭಾರತದ ಗ್ಯಾಲ್ವನ್ ವ್ಯಾಲಿ ಆಗಿರ್ಬೋದು ಅಥವಾ LAC ಆಗಿರ್ಬೋದು, ಈ ಪ್ರದೇಶಗಳಲ್ಲೇನು ಗಲಭೆಯನ್ನು ಉಂಟು ಮಾಡ್ತಾ ಇದೆ, ಈ ಪ್ರದೇಶಗಳ ಬಗ್ಗೆ ನಾವು ಹೆಚ್ಚು ಫೋಕಸ್ಡ್ ಆಗಿ ಓದ್ಕೊಳ್ಬೇಕಾಗತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಚೈನಾದ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿಯ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಚೀನಾ ಈಗ ಸಾಕಷ್ಟು ದೇಶಗಳ ವಿರುದ್ಧವಾಗಿ ಅಗ್ರೆಸಿವ್ ಬಿಹೇವಿಯರನ್ನು ತೋರಿಸ್ತಾ ಇದೆ. ಇದಕ್ಕೆ ಕಾರಣಗಳೇನು, ಯಾಕೆ ಈ ರೀತಿಯ ನಡೆಯನ್ನು ಚೈನಾದವರು ತಗೊಳ್ತಾ ಇದ್ದಾರೆ, ಇವೆಲ್ಲವನ್ನು ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಬೋದು. ಭಾರತದ ವಿಚಾರಕ್ಕೆ ಬಂದಾಗ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಈ ಗಡಿರೇಖೆ ಏನಿದೆ ಇದು ಮತ್ತು ಇನ್ನುಳಿದಂಥ ಹಲವಾರು ಭಾಗಗಳಲ್ಲಿ ಭಾರತದ ಮೇಲೆ ಚೀನಾ ಆಕ್ರಮಣಕಾರಿಯಾದಂಥ ನಡೆಗಳನ್ನು ತಗೊಳ್ತಾ ಇದೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಇತ್ತೀಚೆಗಷ್ಟೇ, ಅಂದರೆ ನಿನ್ನೆ ಮೊನ್ನೆಯಷ್ಟೇ ನಾವು ಸಾಕಷ್ಟು ಸಾವು ನೋವನ್ನು ನಮ್ಮ ಸೈನ್ಯದಲ್ಲಿ ಕಂಡಿದ್ದು ಆಯಿತು. ಈ ರೀತಿಯಾಗಿ ಭಾರತದ ಮೇಲೆ ಅಗ್ರೆಸಿವ್ ಬಿಹೇವಿಯರನ್ನು ಚೀನಾ ತೋರಿಸ್ತಾ ಇದೆ. ಇದು ಕೇವಲ ಭಾರತದ ಮೇಲೆ ತೋರಿಸ್ತಿರ್ತಕ್ಕಂಥ ಬಿಹೇವಿಯರ್ ಅಷ್ಟೇ ಅಲ್ಲ. ಚೀನಾದವರು ರೀಸೆಂಟಾಗಿ ತಗೊಂಡಿರ್ತಕ್ಕಂಥ ಅವರ ಅಗ್ರೆಸಿವ್ ನಡೆಗಳನ್ನು ನಾವು ನೋಡೋದಾದರೆ
ತೈವಾನನ್ನು ಪೀಸ್ಫುಲ್ ರೀಯೂನಿಫಿಕೇಷನ್ ಮಾಡ್ಕೊಳ್ತೇವೆ ಚೀನಾದೊಟ್ಟಿಗೆ ಅಂತ ಹೇಳಿ 30 ವರ್ಷದಿಂದ ಏನವರು ಪಾಲಿಸಿಯನ್ನು ಪಾಲಿಸ್ತಾ ಬಂದಿದ್ರು. ಆದರೆ ಈಗ ಪೀಸ್ಫುಲ್ ರೀಯೂನಿಫಿಕೇಷನನ್ನು ಮರ್ತ ಹಾಗೆ ಕಾಣ್ತಾ ಇದೆ. ರೀಯೂನಿಫಿಕೇಷನ್ ಮಾಡ್ಕೊಳ್ಳೋದು ಒಂದೇ ಅವರ ಗುರಿಯಾಗಿದೆ. ಹಾಗಾಗಿ ತೈವಾನ್ ಏರ್ ಸ್ಪೇಸ್ನಲ್ಲಿ ಚೀನಾದ ಫೈಟರ್ ಜೆಟ್ಸ್ಗಳು ಕಾಣ್ತಾ ಇರೋದನ್ನು ಕೂಡ ಗಮನಿಸ್ಬೋದು. ಅದೇ ರೀತಿಯಾಗಿ ಈಗ 2 ತಿಂಗಳ ಹಿಂದಷ್ಟೇ ಮಲೇಷ್ಯಾ ಮತ್ತು ವಿಯೆಟ್ನಾಂ ವಾಟರ್ಸ್ಗಳಲ್ಲಿ ಚೀನಾದ ಶಿಪ್ಸ್ಗಳು ಕೂಡ ಓಡಾಡಿದ್ದಾಗಿರ್ಬೋದು. ಮತ್ತು ಹಾಂಗ್ಕಾಂಗ್ನಲ್ಲಿ ಎಕ್ಸ್ಟ್ರಡಿಷನ್ ಬಿಲ್ಲನ್ನು ಜಾರಿಗೆ ತರುವಂಥದ್ದು. ಈ ಬಿಲ್ನಲ್ಲಿ ಮುಖ್ಯವಾಗಿ ಯಾರೆಲ್ಲ ಚೀನಾದ ಕ್ರಿಟಿಕ್ಸ್ಗಳು ಅಂದರೆ ಚೀನಾದ ವಿರುದ್ಧವಾಗಿ ಮಾತನಾಡ್ತಾರೆ ಇಂಥವ್ರು ಹಾಂಗ್ಕಾಂಗ್ನಲ್ಲಿ ಏನಿದ್ದಾರೆ ಇವರುಗಳನ್ನು ಚೀನಾಕ್ಕೆ ಎಕ್ಸ್ಟ್ರಡೈಟ್ ಮಾಡುವಂಥದ್ದು. ಇದರಿಂದಾಗಿ ಚೀನಾದಲ್ಲಿ ಅವರಿಗೆ ಯಾರೆಲ್ಲ ಚೀನಾದ ಬಗ್ಗೆ ಕ್ರಿಟಿಕ್ಸ್ಗಳು ಹಾಂಗ್ಕಾಂಗ್ನಲ್ಲಿ ಇರ್ತಾರೆ ಅವರು ಓಪನ್ ಆಗಿ ಏನು ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ಅಂಥವ್ರ ವಿರುದ್ಧವಾಗಿ ಹೆಚ್ಚು ಒಂದು ಬ್ರೂಟಲ್ ಲಾಸ್ಗಳು ಅಪ್ಲಿಕಬಲ್ ಆಗುವಂತೆ ನೋಡ್ಕೊಳ್ಳುವಂಥದ್ದು. ಇದರ ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ಕೂಡ ಹಾಂಗ್ಕಾಂಗ್ನಲ್ಲಿ ಜಾರಿಗೆ ತರೋದಕ್ಕೆ ಹೊರಟಿತ್ತು. ಆದರೆ ಸಾಕಷ್ಟು ಪ್ರೊಟೆಸ್ಟ್ಗಳು ನಡೆದ ನಂತರದಲ್ಲಿ ಅದನ್ನು ಕೂಡ ಬ್ರೂಟಲ್ ಆಗಿ ಹ್ಯಾಂಡಲ್ ಮಾಡೋದ್ರ ಮುಖಾಂತರವಾಗಿ ನಂತರದಲ್ಲಿ ಈ ಬಿಲ್ ಕೂಡ ಪಾಸ್ ಆಗಲಿಲ್ಲ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾದ ಮೇಲೆ ಕರ್ಬ್ಸ್ಗಳನ್ನು ಹಾಕ್ತಾ ಇರುವಂಥದ್ದು. ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇರ್ತಕ್ಕಂಥ ತನ್ನ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮರಳಿ ಈಗ ವಾಪಸ್ ಚೀನಾಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೆ ಹಿಂತಿರುಗದಂತೆ ಹೇಳ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಮತ್ತು ಸೌತ್ ಚೈನಾ ಸಿಯಲ್ ಆಗಿರ್ಬೋದು, ಈಸ್ಟ್ ಚೈನಾ ಸಿಯಲ್ ಆಗಿರ್ಬೋದು, ಜಪಾನ್ನೊಟ್ಟಿಗೆ ತಂಟೆಯನ್ನು ತೆಗಿತಾ ಇರುವಂಥದ್ದು. ಇತ್ತೀಚೆಗೆ ಅಮೆರಿಕಾದೊಟ್ಟಿಗೆ ಕೂಡ ಚೈನಾದ ಸಂಬಂಧ ಸಾಕಷ್ಟು ಹಾಳಾಗ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಅಗ್ರೆಸಿವ್ ಬಿಹೇವಿಯರನ್ನು ಈ ಎಲ್ಲ ದೇಶಗಳ ಮೇಲೂ ಕೂಡ, ಕೇವಲ ಭಾರತ ಅಷ್ಟೇ ಅಲ್ಲ ಎಲ್ಲ ದೇಶಗಳ ಮೇಲೂ ಕೂಡ ಚೀನಾ ಮಾಡ್ತಾ ಇದೆ. ಹಾಗಾಗಿ ಈ ಆರ್ಟಿಕಲ್ನ ಲೇಖಕರು ಕೇಳ್ತಾ ಇದ್ದಾರೆ, ಚೀನಾದ ಪೀಸ್ಫುಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಕೊನೆಗಾಣ್ತಾ ಇದೆಯಾ, ಇದು ಮುಗಿದು ಹೋಗ್ತಾ ಇದೆಯಾ ಅಂತ ಹೇಳಿ. ಏನಿದು ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ನೋಡೋದಾದರೆ, ಹೂ ಜಿಂಟಾವ್ ಶಿ ಜಿನ್ಪಿಂಗೂ ಮುಂಚೆ ಇದ್ದಂಥ ಚೀನಾದ ಪ್ರೆಸಿಡೆಂಟ್ ಅವರು ಪೀಸ್ಫುಲ್ ರೈಸ್, ಪಾಲಿಸಿ ಆಫ್ ಪೀಸ್ಫುಲ್ ರೈಸ್ ಅನ್ನುವಂಥ ಒಂದು ಪಾಲಿಸಿಯನ್ನು ತಗೊಂಡು ಬರ್ತಾರೆ. ಅಂದರೆ ಶಾಂತಿಯುತವಾಗಿ ನಾವು ಡೆವಲಪ್ಮೆಂಟನ್ನು ಮಾಡ್ಕೊಳ್ಳುವಂಥ ಉದ್ದೇಶದಿಂದ ಈ ಪೀಸ್ಫುಲ್ ರೈಸ್ ಅನ್ನುವಂಥ ಪಾಲಿಸಿಯನ್ನು ತರ್ತಾರೆ. ನಂತರದಲ್ಲಿ ಇದನ್ನೇ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಹೇಳಿ ಕೂಡ ಹೆಸರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂತ ಅಂದರೆ, ಚೀನಾದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಶಾಂತಿಯುತವಾದಂಥ ಪಾಲಿಸೀಸ್ಗಳನ್ನು ತರೋದ್ರ ಮುಖಾಂತರವಾಗಿ ಅಲ್ಲಿ ಅಭಿವೃದ್ಧಿಯನ್ನು ಗಳಿಸೋದ್ರ ಮುಖಾಂತರವಾಗಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಇದು ಈ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿಯ ಒಂದು ಉದ್ದೇಶ ಆಗಿತ್ತು. 21ನೇ ಶತಮಾನದಲ್ಲಿ ಚೀನಾದ ಗ್ರೋತ್ ರೇಟ್ ಅನ್ನುವಂಥದ್ದು ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ರೂ ಕೂಡ, ಚೀನಾ ಒಳ್ಳೆಯ ಬೆಳವಣಿಗೆಯನ್ನು ಕಂಡರೂ ಕೂಡ ಚೀನಾದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಚೀನಾ ಎದುರಿಸ್ತಾ ಇತ್ತು. ಮುಖ್ಯವಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗೇ ಇತ್ತು. ಚೀನಾದಲ್ಲೂ ಕೂಡ ನಾವು ಸಾಕಷ್ಟು ಮಂದಿಯನ್ನು ಪಾವರ್ಟಿ ಲೈನ್ಗಿಂತ ಕೆಳಗಿರೋರನ್ನ ನೋಡಬಹುದಾಗುತ್ತೆ. ಅಲ್ಲೂ ಕೂಡ ರಿಚ್ ಪೂರ್ ಡಿವೈಡ್ ಅನ್ನು ನಾವು ಕಾಣಬಹುದಾಗುತ್ತೆ. ಎಕನಾಮಿಕಲಿ ಈ ಸಮಸ್ಯೆಯನ್ನು ಚೀನಾ ಎದುರಿಸ್ತಾ ಇದ್ರೆ, ಸೆಕ್ಯೂರಿಟಿ ವಿಚಾರವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಚೀನಾ ಎದುರಿಸ್ತಾ ಇತ್ತು. ಉದಾಹರಣೆಗೆ US, ಚೀನಾ ಮತ್ತು ಇಂಡಿಯಾ ಒಳ್ಳೆಯ ಕೊಯಲ್ಯೂಷನ್ ಅನ್ನು ಬೆಳೆಸ್ಕೊಳ್ಳುವಂಥದ್ದು ಚೀನಾಗೆ ಒಂದು ರೀತಿಯಾಗಿ ಹಾಸ್ಟಿಲಿಟಿಯನ್ನು ಉಂಟು ಮಾಡ್ತಾ ಇತ್ತು. ಅಂದರೆ ಚೀನಾಗೆ ತನ್ನ ಸುತ್ತ ಇರುವಂಥ ನೆರೆಹೊರೆಯ ರಾಷ್ಟ್ರಗಳು ತನ್ನ ಎದುರಿಗೆ ಹೆಚ್ಚು ಸ್ಟ್ರೆಂತ್ಫುಲ್ ಆಗಿ ಆಗ್ತಾ ಇದೆ ಅನ್ನುವಂತೆ ಚೀನಾಕ್ಕೆ ಒಂದು ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಕಾಡ್ತಾ ಇತ್ತು. ಅದೇ ರೀತಿಯಾಗಿ ಭಾರತವು ವಿಯೆಟ್ನಾಂನೊಟ್ಟಿಗೆ ಒಳ್ಳೆಯ ಕೋಆಪರೇಷನ್ ಅನ್ನು ಹೊಂದಿದ್ದಂಥದ್ದಾಗಿರ್ಬೋದು ಮತ್ತು ಗ್ಲೋಬಲ್ ಅರೇನಾದಲ್ಲಿ ತೈವಾನ್ ಒಳ್ಳೆಯ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಳ್ತಾ ಇತ್ತು. ಇವೆಲ್ಲವೂ ಕೂಡ ಚೀನಾ ಪೀಸ್ಫುಲ್ ಆಗಿ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡದಂಥ ಸಮಸ್ಯೆಗಳಾಗಿತ್ತು. ಆದ ಕಾರಣ ಚೀನಾ ಯಾವ ರೀತಿಯ ಒಂದು ಮೆಜರ್ಸ್ಗಳನ್ನು ತಗೊಳ್ತು ಅಂತ ಅಂದರೆ, ಮೊದಲನೇದಾಗಿ ಓಬೋರ್, ಒನ್ ಬೆಲ್ಟ್ ಒನ್ ರೋಡ್ ಅಥವಾ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಂತ ಕೂಡ ಕರಿತೇವೆ. ಇದರ ಅಡಿಯಲ್ಲಿ ಚೀನಾದವರು ತಮ್ಮ ಸಿಟಿಸನ್ಸ್ಗಳಿಗೆ 25ರಿಂದ 30 ವರ್ಷಗಳವರೆಗೆ ಕೂಡ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗದೇ ಇರುವಂತೆ ಸಾಕಷ್ಟು ಸಿಗ್ನಿಫಿಕೆಂಟ್ ನಂಬರ್ ಆಫ್ ಪೀಪಲ್ಗೆ ಕೆಲಸ ದೊರಕುವಂತೆ ಮಾಡಿದ್ದಂಥದ್ದು. ಸಾಕಷ್ಟು ಕಂಟ್ರೀಸ್ಗಳು ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ನಲ್ಲಿ ಇನ್ವಾಲ್ವ್ ಆಗಿದೆ. ಈ ರೀತಿಯಾಗಿ ಇನ್ವಾಲ್ವ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಒಂದು ಅಂಶ ಆಗಿದ್ದರೆ, ಇದೇ ರೀತಿಯಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುವಾಗ ನಮ್ಮಲ್ಲಿರ್ತಕ್ಕಂಥ ಸಿಟಿಸನ್ಸ್ಗಳಿಗೆ ಕೆಲಸವೂ ಕೂಡ ದೊರಕದಂತಾಗುತ್ತೆ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಯೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ಅಲ್ಲಿನ ಹೋಸ್ಟ್ ಕಂಟ್ರೀಸ್ಗಳು ಭಾವಿಸಿದ್ವು. ಆದರೆ ಹೆಚ್ಚಿನ ಮಂದಿ ಚೀನಿಯರೇ ಅಲ್ಲೂ ಕೂಡ ಕೆಲಸವನ್ನ ಮಾಡೋದ್ರಿಂದ ಅಲ್ಲಿ ಕೇವಲ ಬೆರಳಿಕೆಯಷ್ಟು ಕೆಲಸವನ್ನ ಮಾತ್ರ ಅಲ್ಲಿನ ಮಂದಿಗೆ ನೀಡೋದಕ್ಕೆ ಸಾಧ್ಯ ಆಯಿತು. ಈ ಮೂಲಕ ಚೀನಾದವರು ತನ್ನ ಸಮಸ್ಯೆ ಏನಿತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಮಸ್ಯೆಗೂ ಕೂಡ ಉತ್ತರವನ್ನ ನೀಡಿದ್ರು. ಬಿಲಿಯನ್ ಗಟ್ಟಲೆ ಹಣವನ್ನ ಮಿಡ್ಲ್ ಈಸ್ಟ್ನಲ್ಲಿ, ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ, ಸಾಕಷ್ಟು ಏಷ್ಯನ್ ಕಂಟ್ರೀಸ್ಗಳಲ್ಲಿ, ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಈ ಕಂಟ್ರೀಸ್ಗಳು ಮತ್ತೆ ಅದನ್ನು ಹಿಂತಿರುಗಿಸೋದಕ್ಕೆ ಕಷ್ಟಪಡೋದ್ರಿಂದಾಗಿ ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮಸಿಯನ್ನು ಕೂಡ ಪಾಲಿಸೋದಕ್ಕೆ ಶುರು ಮಾಡಿದ್ರು. ಅಂದರೆ ಈಗ ಅವರು ಹಣವನ್ನು ಪಡ್ಕೊಂಡಾಗಿದೆ, ಈ ಹಣವನ್ನು ಹಿಂದಿರುಗಿಸೋದಕ್ಕೆ ಅವರಿಗೆ ತೊಂದರೆ ಆಗೋದ್ರಿಂದ ಚೀನಾ ಹೇಳಿದಂಥ ಅಂಶಗಳಿಗೆ ಈ ಕಂಟ್ರೀಸ್ಗಳು ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಒಂದು ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮಸಿ ಆಗಿರ್ಬೋದು, ಮತ್ತೊಂದು ಈ ರೀತಿಯ ಪ್ರಾಜೆಕ್ಟ್ಗಳಾಗಿರ್ಬೋದು. ಇವೆಲ್ಲವುದರಿಂದ ಚೀನಾ ತನ್ನ ಉಪಯೋಗವನ್ನು ಅಂದರೆ ತನ್ನ ಪ್ರಯೋಜನಕ್ಕೆ ತಕ್ಕಂತೆ ಈ ಪಾಲಿಸೀಸ್ಗಳನ್ನು ಪಾಲಿಸ್ತಾ ಬಂತು. ಅದಕ್ಕೆ ನೀಡಿದಂಥ ಹೆಸರು ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಹೇಳಿ.
ಸ್ಟ್ರಾಟಜಿಕಲಿ ಕೂಡ ತನಗೆ ಅನುಕೂಲವಾಗುವಂತೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಈ ಹೋಸ್ಟ್ ಕಂಟ್ರೀಸ್ಗಳಲ್ಲಿ ಚೀನಾದವರು ಇಂಪ್ರೂವ್ ಮಾಡಿಕೊಂಡ್ರು. ಇದರಿಂದಾಗಿ ಅದಕ್ಕೆ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಕೂಡ ಆದ ಹಾಗೆ ಆಗುತ್ತೆ. ಅಂದರೆ ಯಾವುದೇ ರೀತಿಯಾದಂತೆ ಮುಂದಿನ ದಿನಗಳಲ್ಲಿ ಚೀನಾಕ್ಕೆ ತೊಂದರೆಯಾಗದಂತೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಚೀನಾದವರು ಈ ಒಂದು ಯೋಜನೆಗಳ ಮುಖಾಂತರವಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಈ ಎಲ್ಲ ಹೋಸ್ಟ್ ಕಂಟ್ರೀಸ್ಗಳಲ್ಲಿ ಕೂಡ ಡೆವಲಪ್ಮೆಂಟ್ ಮತ್ತು ಅನ್ಎಂಪ್ಲಾಯ್ಮೆಂಟನ್ನು ಹೋಗಿಸ್ತೇವೆ ಅನ್ನುವಂಥ ಆಶಾಭಾವನೆಗಳನ್ನು ಅವರಿಗೆ ಒದಗಿಸ್ತಾ ಏನು ಡೆಪ್ ಟ್ರ್ಯಾಪ್ ಡಿಪ್ಲೊಮೆಸಿಯಲ್ಲಿ ಅವರು ಮುಳುಗುವಂತೆ ಮಾಡುವಂಥದ್ದು ಇಂಥ ಕೆಲಸಗಳನ್ನು ಚೀನಾ ಮಾಡ್ತಾ ಬಂತು. ಇದು ಆ ದೇಶಗಳ ಅರಿವಿಗೆ ಬಂತು. ಇದುವರೆಗೂ ಕೂಡ ಈ ಎಲ್ಲ ದೇಶಗಳು ತಮ್ಮ ಡೆವಲಪ್ಮೆಂಟ್ಗಾಗಿ ಚೀನಾ ನಮಗೆ ಸಹಾಯ ಮಾಡ್ತಾ ಇದೆ ಅಂತ ಅನ್ಕೊಳ್ತಾ ಇತ್ತು. ಆದರೆ ಈಗ ಚೀನಾ ತನ್ನ ಪ್ರಯೋಜನಕ್ಕಾಗಿ ಈ ಎಲ್ಲ ಕೆಲಸಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನ ಈ ಡೆಪ್ಟ್ ಟ್ರ್ಯಾಪ್ನಲ್ಲಿ ಮುಳುಗಿಸಿದೆ ಅನ್ನುವಂಥದ್ದನ್ನೆಲ್ಲ ಅರ್ಥ ನಂತರದಲ್ಲಿ ಚೀನಾ ನಂಬಿಕೆಗೆ ಅರ್ಹವಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಶುರುವಾಗ್ತಾ ಇದೆ. ಹಾಗಾಗಿ ಈಗ ಚೀನಾದವರು ಈ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿಯನ್ನೇ ಪಾಲಿಸ್ತಾ ಹೋದ್ರೆ ಇನ್ನು ಮುಂದೆ ಕೂಡ ಚೀನಾದವರು ಈ ಹಿಂದೆ ಇದ್ದಂತೆ ಇರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಚೀನಾದವರು ತನ್ನ ಅಗ್ರೆಸಿವ್ ಬಿಹೇವಿಯರ್ ಅನ್ನ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಚೀನಾದವರ ಈ ಪೀಸ್ಫುಲ್ ಡೆವಲಪ್ಮೆಂಟ್ ಪಾಲಿಸಿಯಲ್ಲಿ ಬರುವಂಥ ಪೀಸ್ ಅನ್ನುವಂಥ ಪದ ಈಗ ಕೇವಲ ಡೆಕೋರೇಟಿವ್ ಪದವಾಗಿ ಉಳಿದಿದೆಯೇ ಹೊರತು ಪೀಸ್ ಅಥವಾ ಶಾಂತಿ ಚೀನಾದ ಯಾವ ನಡೆಗಳಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಮುಂದಿನ ಆರ್ಟಿಕಲ್ ವಿತ್ ಚೈನಾ ಇಂಡಿಯಾ ವಿಲ್ ಹ್ಯಾವ್ ಟು ಬಿ ಆತ್ಮನಿರ್ಭರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದ್ಕೊಳ್ಬೋದಾಗುತ್ತೆ. ಮುಖ್ಯವಾಗಿ ಇಲ್ಲಿ ಇಂಡಿಯಾ ಚೈನಾ ರಿಲೇಷನ್ಸ್ನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇಲ್ಲಿ ಚೀನಾದವರು ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ದಾಳಿಯನ್ನು ತಪ್ಪಿಸೋದಕ್ಕೆ, ಚೀನಾವನ್ನು ಒಂದು ಚೆಕ್ನಲ್ಲಿ ಇಡುವಂಥದ್ದಕ್ಕೆ ಭಾರತ ಯಾವ ರೀತಿಯ ಸ್ಟ್ರಾಟಜಿಕ್ ಚಾಯ್ಸಸನ್ನು ಡಿಸಿಷನ್ಸ್ಗಳನ್ನು ಮಾಡಬೇಕು ಅನ್ನುವಂಥ ಡೈಮೆನ್ಷನನ್ನು ನಾವು ಡಿಸ್ಕಸ್ ಮಾಡೋಣ. LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ನಡೀತಿರ್ತಕ್ಕಂಥ ಚೀನಾದ ಈ ದಾಳಿ ಆಗಿರ್ಬೋದು ಅಥವಾ ಅದೊಂದು ಘರ್ಷಣೆ ಏನಿದೆ, ಇದು 1999ರ ಕಾರ್ಗಿಲ್ ವಾರ್ ನಂತರದಲ್ಲಿ ಭಾರತದಲ್ಲಿ ನಡೀತಿರ್ತಕ್ಕಂಥ ಸೀರಿಯಸ್ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅಂತಲೇ ಹೇಳ್ಬೋದು. ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಚೀನಾವನ್ನು ನಾವು ಚೆಕ್ನಲ್ಲಿ ಇಡಬೇಕು ಅಂತ ಅಂದರೆ ಸೂಟಬಲ್ ಸ್ಟ್ರಾಟಜಿಕ್ ಚಾಯ್ಸಸ್ಗಳನ್ನು ಭಾರತದವರು ಮಾಡಬೇಕಾಗತ್ತೆ. ಭಾರತದವರು ಮಲ್ಟಿಲ್ಯಾಟ್ರಲ್ ಫೋರಾದಲ್ಲಿ ಅಂದರೆ ಡಿಫ್ರೆಂಟ್ ಕಂಟ್ರೀಸ್ಗಳನ್ನು ಒಳಗೊಂಡಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳಲ್ಲಿ ಚೀನಾದ ವಿರುದ್ಧವಾಗಿ ಹಾಗೂ ಚೀನಾದ ಪರವಾಗಿ ಎರಡೂ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ ಅನ್ನು ನಾವು ಹೊಂದಿದ್ದೇವೆ. ಉದಾಹರಣೆಗೆ ನೋಡೋದಾದರೆ ಕ್ವಾಡ್ನ ಅಡಿಯಲ್ಲಿ US, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಂಡಿಯಾದವರು ಚೀನಾಕ್ಕೆ ಒಂದು ಕೌಂಟ್ರಿಂಗ್ ಪ್ಲಾಟ್ಫಾರ್ಮ್ನ ರೀತಿಯಲ್ಲಿ ಇರುವಂಥ ಒಂದು ಆರ್ಗನೈಸೇಷನ್. ಅದೇ ರೀತಿಯಾಗಿ ಬ್ರಿಕ್ಸ್, SCO ಈ ರೀತಿಯ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ಗಳು ಚೀನಾದ ಪರವಾಗಿ ಇರುವಂಥ ಅಂದರೆ ಚೀನಾದವರು ಕೂಡ ಒಳಗೊಂಡಂಥ ಪ್ಲಾಟ್ಫಾರ್ಮ್ಸ್ಗಳಾಗಿದೆ. ಈ ರೀತಿಯಾಗಿ ಎರಡೂ ರೀತಿಯ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಭಾರತ ಇರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ಪನ್ನು ನಾವು ಚೀನಾದೊಟ್ಟಿಗೆ ಹೊಂದಿದ್ದೇವೆ. ಹಾಗಾಗಿ ನಮಗೆ ಚೀನಾದೊಟ್ಟಿಗೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಅಂದರೆ ನಾವು ಇಲ್ಲೂ ಕೂಡ ಅದನ್ನು ಡಿಸ್ಕಸ್ ಮಾಡ್ಬೋದು. ಕೌಂಟ್ರಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವು ಚೀನಾದ ವಿರುದ್ಧವಾಗಿ ಇರುವಂಥ ನಿರ್ಧಾರಗಳನ್ನು ಕೂಡ ತಗೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ. ಕಾರ್ಗಿಲ್ ವಾರ್ನ ನಂತರದಲ್ಲಿ ಬಂದಂಥ ಸೀರಿಯಸ್ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಇದಾಗಿದ್ರೂ ಕೂಡ ಕಾರ್ಗಿಲ್ ವಾರ್ನಲ್ಲಿ ನಾವು ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಫೇಸ್ ಮಾಡಿದ್ವಿ ಆ ರೀತಿಯಾಗಿ ಫೇಸ್ ಮಾಡೋದಕ್ಕೆ ಸಾಧ್ಯವಾಗದ ಸಿಚುಯೇಷನ್ ಇವತ್ತಿರುವಂಥದ್ದು. ಯಾಕೆ ಅಂತಂದರೆ ಪಾಕಿಸ್ತಾನದ ವಿರುದ್ಧವಾಗಿ ನಾವು ಬಳಸಿದಂಥ ಡಿಫೆನ್ಸ್ ಟ್ಯಾಕ್ಟಿಕ್ಸ್ಗಳನ್ನು ಚೀನಾದ ವಿರುದ್ಧವಾಗಿ ಬಳಸೋದಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಚೀನಾವನ್ನು ಇಂಟರ್ನ್ಯಾಷನಲ್ ಐಸೋಲೇಷನನ್ನು ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇಂಟರ್ನ್ಯಾಷನಲಿ ಸಾಕಷ್ಟು ಕಂಟ್ರೀಸ್ಗಳು ಚೀನಾದೊಟ್ಟಿಗೆ ಟ್ರೇಡ್ ಪ್ಯಾಕ್ಟ್ಸ್ಗಳನ್ನು ಹೊಂದಿರೋದ್ರಿಂದ ಚೀನಾವನ್ನು ಇಂಟರ್ನ್ಯಾಷನಲ್ ಐಸೋಲೇಷನ್ ಮಾಡೋದು ಕೂಡ ಕಷ್ಟ ಆಗೋದ್ರಿಂದ ಸಾಕಷ್ಟು ರೀತಿಯ ಬೇರೆಯದೇ ಆದ ಮೆಥಡ್ಸ್ಗಳಿಂದ ಸ್ಟ್ರಾಟಜಿಕ್ ಸೂಟಬಲ್ ಚಾಯ್ಸಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಚೀನಾವನ್ನು ಚೆಕ್ನಲ್ಲಿ ಇಡಬೇಕಾಗುತ್ತೆ. ಚೀನಾ ಭಾರತದ ಹಲವಾರು ಗಡಿ ಪ್ರದೇಶಗಳಲ್ಲಿ ಮುಖ್ಯವಾಗಿ LAC, ಗ್ಯಾಲ್ವನ್ ವ್ಯಾಲಿಯ ಪ್ರದೇಶದಲ್ಲಿ ಮಾಡ್ತಿರ್ತಕ್ಕಂಥ ಈ ಆಕ್ರಮಣಕಾರಿ ದಾಳಿಗಳೇನಿದೆ ಇದಕ್ಕೆ ಮುಖ್ಯ ಕಾರಣ ಅಥವಾ ಇದರ ಬೇರು ಎಲ್ಲಿದೆ ಅಂತ ಅಂದರೆ ಇದು ಆರ್ಟಿಕಲ್ 370 ಅಬ್ರಗೇಷನ್ ಆದಂಥ ಸಂದರ್ಭದಲ್ಲಿ ಚೀನಾ ಇಲ್ಲಿಂದಲೂ ಕೂಡ ಕೋಪಗೊಂಡಿರ್ಬೋದು. ಆದರೆ ಚೀನಾದವರು ನೀಡಿದಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಮೇಜರ್ ಎಂಫೆಸಿಸ್ ಅನ್ನು ಅಕ್ಸೈ ಚಿನ್ ಪ್ರದೇಶಕ್ಕೆ ನೀಡಿ ಅವರು ನಮ್ಮ ಭಾರತದ ಈ ನಡೆಯನ್ನು ಕಂಡೆಮ್ ಮಾಡಿದ್ರೆ ಹೊರತು POKಯ ವಿಚಾರದಲ್ಲಿ ಅವರು ಯಾವುದೇ ರೀತಿಯಾದಂಥ ಇಂಟರ್ಫೆರೆನ್ಸ್ ಅನ್ನು ಮಾಡಲಿಲ್ಲ. ನಾವು ಭಾರತದವರು ಇದನ್ನು ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಂಡ್ವಿ. ಅಂದರೆ ಎರಡು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್, ಹಾಂಗ್ಕಾಂಗ್ನಲ್ಲಿ ನಡೀತಿರ್ತಕ್ಕಂಥ ಚೀನಾದ ವಿರುದ್ಧವಾದ ಪ್ರೊಟೆಸ್ಟ್ಗಳೇನಿದೆ ಅದರಲ್ಲಿ ಭಾರತೀಯರು ಇನ್ವಾಲ್ವ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಕೂಡ ನಮ್ಮ ಒಂದು POK ಮತ್ತು ಭಾರತದ ನಡುವೆ ಇರತಕ್ಕಂಥ ಮ್ಯಾಟರ್ನಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅನ್ನುವಂಥದ್ದು ಭಾರತದವರ ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಾನ್ ಇಂಟರ್ಫೆರೆನ್ಸ್ ಅಂತ ಹೇಳಿ ಭಾರತೀಯರು ನಾವು ತಿಳ್ಕೊಂಡ್ವಿ. ಆದರೆ ಇಲ್ಲಿ ತಪ್ಪಾಗುತ್ತೆ. ಯಾಕೆ ಅಂದರೆ ಚೀನಾದವರು CPEC ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳಿ ಒಂದು ಮೇಜರ್ ಸ್ಕೀಮನ್ನೇನು ಫ್ಲಾಗ್ಶಿಪ್ ಸ್ಕೀಮನ್ನು ಅವ್ರು ಹೊಂದಿದ್ದಾರೆ. ಈ ಸ್ಕೀಮ್ಗೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು POK ಪ್ರದೇಶ. ಆದರೆ ಆ ಪ್ರದೇಶಕ್ಕೆ ಹೋಗೋದಕ್ಕೆ ಇರುವಂಥ ದಾರಿ ಏನು ಅಂತಂದರೆ ಅಕ್ಸೈ ಚಿನ್. ಹಾಗಾಗಿ ಅವರು ಅಕ್ಸೈ ಚಿನ್ನ ಮೇಲೆ ಎಂಫಸಿಸ್ ಅನ್ನು ಮಾಡಿದ್ರು. ಆದರೆ ಅಕ್ಸೈ
ಸ್ಪೀಚಿನ ಮೇಲಷ್ಟೇ ಎಂಫಸಿಸ್ ಅನ್ನ ಮಾಡಿ ಕಂಡೆಮ್ ಮಾಡಿದ್ದರ ಉದ್ದೇಶ POK ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಥವಾ POK ವಿಚಾರದಲ್ಲಿ ಅವರು ಕಂಡೆಮ್ ಮಾಡ್ತಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಂಥದ್ದು ತಪ್ಪಾಗಿತ್ತು. ಹಾಗಾಗಿ ಆರ್ಟಿಕಲ್ 370 ಅಬ್ರಾಗೇಟ್ ಮಾಡಿದ್ದು ಚೀನಿಯರನ್ನ ಕೆರಳಿಸಿದಂಥ ಒಂದು ನಡೆಯಾಗಿತ್ತು ಅಂತ ಹೇಳ್ಬೋದು. ಭಾರತೀಯರು ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ನಲ್ಲಿ ಅಥವಾ ಡಿಫ್ರೆಂಟ್ ಮೆಥಡ್ಸ್ಗಳಲ್ಲಿ ಈ ಚೀನಾದ ಈ ಆಕ್ರಮಣವನ್ನು ನಾವು ತಡಿಬೇಕಾಗಿದೆ. ಭಾರತದವರು ಕೇವಲ ಚೀನಾದೊಟ್ಟಿಗೆ ಮಾತ್ರವೇ ಲೀಡರ್ ಲೆವೆಲ್ನಲ್ಲಿ ಇನ್ಫಾರ್ಮಲ್ ಸಮಿಟ್ ಅನ್ನು ಹೊಂದಿರುವಂಥದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ 2018ರಲ್ಲಿ ವುಹಾನ್ ಸಮಿಟ್ ಅನ್ನು ನಾವು ನೋಡಿದ್ವಿ. ಇಲ್ಲಿ ಬೈಲ್ಯಾಟ್ರಲ್ ಮತ್ತು ಗ್ಲೋಬಲ್ ಇಂಪಾರ್ಟೆನ್ಸ್ಗೆ ಕುರಿತಂಥ ಇಶ್ಯೂಸ್ಗಳ ವಿಚಾರವಾಗಿ ನಾವು ನಮ್ಮ ವ್ಯೂಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಡೋಕ್ಲಂ ಇಶ್ಯೂನ ನಂತರದಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳನ್ನು ವೃದ್ಧಿ ಮಾಡೋದಕ್ಕೆ ಮತ್ತು ರಿವೈವ್ ಮಾಡೋದಕ್ಕೆ ಅಂತ ಹೇಳಿ ನಡೆಸಿದಂಥ ಒಂದು ಇನ್ಫಾರ್ಮಲ್ ಸಮಿಟ್ ಆಗಿತ್ತು, ಲೀಡರ್ ಲೆವೆಲ್ ಇನ್ಫಾರ್ಮಲ್ ಸಮಿಟ್ ಆಗಿತ್ತು. ಇಲ್ಲಿ ಸ್ಟ್ರಾಟಜಿಕ್ ಗೈಡೆನ್ಸ್ಗಳನ್ನು ಎರಡೂ ರೀತಿಯ ಅಂದರೆ ಎರಡೂ ಕಡೆಯ ಮಿಲಿಟರೀಸ್ಗಳಿಗೆ ಎರಡೂ ದೇಶಗಳು ನೀಡಿದಂಥದ್ದು. ಈ ಡೋಕ್ಲಾಮ್ ಇಶ್ಯೂ ಏನಾಗಿತ್ತು ಇದನ್ನು ಡಿಎಸ್ಕಲೇಟ್ ಮಾಡೋದಕ್ಕೆ ಅಂತ ಹೇಳಿ ಎರಡೂ ಕಡೆಯ ಮಿಲಿಟರೀಸ್ಗಳಿಗೆ ಸ್ಟ್ರಾಟಜಿಕ್ ಗೈಡೆನ್ಸ್ಗಳನ್ನು ಆಯಾ ರಾಷ್ಟ್ರಗಳು ನೀಡಿದ್ದು ಕೂಡ ನೋಡಬಹುದಾಗುತ್ತೆ. ಎರಡೂ ರಾಷ್ಟ್ರಗಳು ಇಲ್ಲಿ ನಮ್ಮ ಬೈಲ್ಯಾಟ್ರಲ್ ಟ್ರೇಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟೆರರಿಸಮ್ ಆಗಿರ್ಬೋದು, ಎಕನಾಮಿಕ್ ಡೆವಲಪ್ಮೆಂಟ್ನ ವಿಚಾರ ಆಗಿರ್ಬೋದು, ಗ್ಲೋಬಲ್ ಪೀಸ್ನ ವಿಚಾರ, ಬೌಂಡ್ರಿಯ ವಿಚಾರ, ಇವೆಲ್ಲವನ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ರೀತಿಯ ಪ್ಲಾಟ್ಫಾರ್ಮ್ಸ್ಗಳನ್ನು ಬಳಕೆ ಮಾಡಿಕೊಂಡು ನಾವು ಇಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಬೇಕಾಗತ್ತೆ. ಇದನ್ನು ನಾವು ಪೀಸ್ಫುಲ್ ಆಗಿ ಕೂಡ ಸಾಲ್ವ್ ಮಾಡ್ಕೊಳ್ಬೋದಾಗತ್ತೆ. ರೀಸೆಂಟ್ ಆಗಿ ನಾವು ಮಾಮಲ್ಲಪುರಂ ಸಮ್ಮಿಟ್ ಅನ್ನು ಕೂಡ ನೋಡಿದ್ವಿ. ತಮಿಳುನಾಡಿನ ಒಂದು ಕೋಸ್ಟಲ್ ಟೌನ್ ಆಗಿರ್ತಕ್ಕಂಥ ಈ ಮಾಮಲ್ಲಪುರಂನಲ್ಲಿ ಒಂದು ಸಮ್ಮಿಟ್ ಅನ್ನು ನಾವು ಚೀನಾದೊಟ್ಟಿಗೆ ಲೀಡರ್ ಲೆವೆಲ್ ಇನ್ಫಾರ್ಮಲ್ ಸಮ್ಮಿಟ್ ಅನ್ನು ನಡೆಸಿದ್ದಂಥದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ಭಾರತದ ಸಾಫ್ಟ್ ಪವರ್ ಅನ್ನು ಸಿಂಬಾಲಿಕ್ ಆಗಿ ತೋರಿಸೋದಕ್ಕೆ ಭಾರತದ ಒಂದು ಏನ್ಷಿಯಂಟ್ ಟ್ರೆಡಿಷನಲ್ ಸಿಟಿ ಆಗಿರ್ತಕ್ಕಂಥ ಈ ಮಾಮಲ್ಲಪುರಂ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥದ್ದು ಈ ಒಂದು ಮೀಟಿಂಗಿಗೆ ಅಂತ ಹೇಳಿ. ಈ ಒಂದು ಸಮ್ಮಿಟ್ನಲ್ಲಿ ಎರಡೂ ರಾಷ್ಟ್ರಗಳು ನಮ್ಮ ನಡುವೆ ಇರತಕ್ಕಂಥ ಡಿಫ್ರೆನ್ಸಸ್ಗಳನ್ನು ಡಿಸ್ಪ್ಯೂಟ್ಗಳನ್ನಾಗಿ ಬದಲಾಯಿಸೋದು ಬೇಡ ಅಥವಾ ಡಿಸ್ಪ್ಯೂಟ್ಗಳನ್ನಾಗಿ ಎಸ್ಕಲೇಟ್ ಮಾಡೋದು ಬೇಡ, ಇವುಗಳನ್ನು ಶಾಂತಿಯುತವಾಗಿ ನಾವು ನಿರ್ಧಾರ ಮಾಡ್ಕೊಳ್ಳೋಣ ಅನ್ನುವಂಥದ್ದಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದಂಥದ್ದು. ಅದೇ ರೀತಿಯಾಗಿ ಐಡೆಂಟಿಫೈಡ್ ಕೆಲವೊಂದು ಸೆಕ್ಟರ್ಸ್ಗಳಲ್ಲಿ ಮ್ಯೂಚುವಲ್ ಇನ್ವೆಸ್ಟ್ಮೆಂಟ್ಗಳನ್ನು ಎನ್ಕರೇಜ್ ಮಾಡುವಂಥದ್ದನ್ನು ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಮತ್ತು ರೂಲ್ಸ್ ಬೇಸ್ಡ್ ಮಲ್ಟಿಲ್ಯಾಟ್ರಲ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ಸ್ಟ್ರೆಂಥನ್ ಮಾಡಲಾಯಿತು. ಟೆರರಿಸಂನ ವಿಚಾರವಾಗಿ ಕೂಡ ಫೋಕಸ್ ಅನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡೋದು ಅಂತ ಹೇಳಿ ಫೋಕಸ್ ಅನ್ನು ನೀಡಲಾಯಿತು. ಬಹಳ ಹಿಂದಿನಿಂದಲೂ ಕೂಡ ತಮಿಳುನಾಡು ಮತ್ತು ಫುಜಿಯನ್ ಪ್ರಾವಿನ್ಸ್ನ ನಡುವೆ, ಚೀನಾದ ಫುಜಿಯನ್ ಪ್ರಾವಿನ್ಸ್ನ ನಡುವೆ ಇರತಕ್ಕಂಥ ಕಮರ್ಷಿಯಲ್ ಮತ್ತು ಮ್ಯಾರಿಟೈಮ್ ಲಿಂಕೇಜಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಿಸ್ಟರ್ ಸ್ಟೇಟ್ ರಿಲೇಷನ್ಸನ್ನು ಈ ಎರಡು ತಮಿಳುನಾಡು ಮತ್ತು ಫುಜಿಯನ್ ಪ್ರಾವಿನ್ಸ್ನ ನಡುವೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕೂಡ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸಿದಂಥದ್ದು. ಮತ್ತು ಇದೇ ಸಮ್ಮಿಟ್ನಲ್ಲಿ 2020 ಭಾರತ ಮತ್ತು ಚೀನಾದ ಬೈಲ್ಯಾಟ್ರಲ್ ಕನೆಕ್ಟಿಗೆ 70 ವರ್ಷಗಳು ತುಂಬಿರುವಂಥ ಇಯರ್ನಲ್ಲಿ ಈ 2020 ವರ್ಷವನ್ನು ಇಯರ್ ಆಫ್ ಇಂಡಿಯಾ ಚೈನಾ ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡೋದಕ್ಕೆ ಕೂಡ ನಿರ್ಧಾರವನ್ನು ಮಾಡಲಾಯಿತು. ಇವೆಲ್ಲವನ್ನ ನಾವು ಈ ಲೀಡರ್ ಲೆವೆಲ್ ಸಮ್ಮಿಟ್ನಲ್ಲಿ ಮಾಮಲ್ಲಪುರಂ ಸಮ್ಮಿಟ್ನಲ್ಲಿ ನಡೆಸಿದ್ವಿ. ಈ ರೀತಿಯ ಲೀಡರ್ ಲೆವೆಲ್ ಇನ್ಫಾರ್ಮಲ್ ಸಮ್ಮಿಟ್ಸ್ಗಳನ್ನು ನಡೆಸುವಂಥದ್ದು ಮತ್ತು ಬೇರೆ ರೀತಿಯಾದಂಥ ಸ್ಟ್ರಾಟಜಿಕ್ ಸೂಟಬಲ್ ಚಾಯ್ಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಚೀನಾ ಮಾಡುವಂಥ ಆಕ್ರಮಣಕಾರಿ ನಡೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಪೀಸ್ಫುಲ್ ಆಗಿ ಕೂಡ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಕಾರ್ಗಿಲ್ ವಾರ್ನಲ್ಲಿ ನಾವು ಯಾವ ರೀತಿಯಾಗಿ ಪಾಕಿಸ್ತಾನವನ್ನ ಹೊಡೆದೋಡಿಸಿದ್ವಿ, ಆ ರೀತಿಯಾದಂಥ ನಡೆಗಳನ್ನು ಚೀನಾದ ವಿರುದ್ಧ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿಫ್ರೆಂಟ್ ಸ್ಟ್ರಾಟಜಿಕ್ ಸೂಟಬಲ್ ಚಾಯ್ಸಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಚೀನಾದೊಟ್ಟಿಗೆ ನಾವು ಟ್ಯಾಕಲ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಈ ಆರ್ಟಿಕಲ್ನ ಸಮ್ಮರಿಯಾಗಿದೆ. ಮುಂದಿನ ಆರ್ಟಿಕಲ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕ್ಲಿಯರ್ಸ್ $750 million ಲೋನ್ ಟು ಇಂಡಿಯಾ ಫಾರ್ COVID-19 ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ, ಅದರಲ್ಲೂ ಇನ್ವೆಸ್ಟ್ಮೆಂಟ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ COVID-19ನಿಂದಾದಂಥ ಲಾಕ್ಡೌನ್ನಿಂದಾಗಿ ಸಾಕಷ್ಟು ಮಂದಿಗೆ ಏನು ಇಂಪ್ಯಾಕ್ಟ್ ಆಗಿ ಎಕನಾಮಿಕ್ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವರುಗಳ ವಿಚಾರವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಅಂದರೆ ಈ ತೊಂದರೆಗಳಿಂದ ಆಚೆ ಬರೋದಕ್ಕೆ ಅಂತ ಹೇಳಿ ಗ್ಲೋಬಲ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟನ್ನು ನಮ್ಮ ಭಾರತದ ಎಕಾನಮಿಯನ್ನು ರಿವೈವ್ ಮಾಡೋದಕ್ಕೆ ಅಂತ ನಾವು ಪಡೀತಿರುವಂಥ ಡೈಮೆನ್ಷನ್ನ ಬಗ್ಗೆ ನಾವಿಲ್ಲಿ ಮಾತನಾಡ್ತೇವೆ. ಇಲ್ಲಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಯಾವ ರೀತಿಯಾಗಿ ಭಾರತದ ಎಕಾನಮಿಯನ್ನು ರಿವೈವ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಭಾರತ ಮತ್ತು ಚೀನಾದ ನಡುವೆ ನಡೀತಿರ್ತಕ್ಕಂಥ ಈ ಕ್ಲಾಶಸ್ಗಳ ನಡುವೆಯೂ COVID-19ನಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ, ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನು ಭಾರತ ಎದುರಿಸ್ತಾ ಇರೋದ್ರಿಂದ ಚೀನಾದಲ್ಲೇ ಬೇಸ್ಡ್ ಆಗಿರ್ತಕ್ಕಂಥ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕು $750 million ಲೋನನ್ನು ಭಾರತಕ್ಕೆ ಈ COVID-19 ಪ್ಯಾಂಡಮಿಕ್ನಿಂದ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ಸ್ಗಳನ್ನು, ಅಡ್ವರ್ಸ್ ಇಂಪ್ಯಾಕ್ಟ್ಸ್ಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಅಂತ ಹೇಳಿ ಭಾರತಕ್ಕೆ ರಿಲೀಸ್ ಮಾಡಿರುವಂಥದ್ದು. ಈ ಒಂದು AIIB ಲೋನು ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಸಪೋರ್ಟ್ ಇವೆರಡರಿಂದ
ಭಾರತದ ಸೋಷಿಯಲ್ ಸೆಕ್ಯೂರಿಟಿ ನೆಟ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹಾಗೆ ಭಾರತದ ಹೆಲ್ತ್ ಕೇರ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಬಹಳನೇ ಸಹಾಯಕಾರಿಯಾಗುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಬ್ಯಾಂಕ್ ಅಥವಾ ಆರ್ಗನೈಸೇಷನ್ ಆಗಿರುತ್ತೆ. ಹಾಗಾಗಿ ಇದು 1966ರಲ್ಲಿ ಸ್ಥಾಪನೆಯಾದಂಥ ಒಂದು ಬ್ಯಾಂಕ್ ಆಗಿದೆ. ಇದರ ಹೆಡ್ ಆಫೀಸ್ ಫಿಲಿಪೀನ್ಸ್ನ ಮನಿಲಾದಲ್ಲಿ ಇದರ ಹೆಡ್ ಆಫೀಸನ್ನು ನೋಡ್ಬೋದಾಗುತ್ತೆ. ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಇರ್ತಕ್ಕಂಥ 67 ಮೆಂಬರ್ಸ್ಗಳನ್ನು, ಏಷ್ಯಾ ಮತ್ತು ಪೆಸಿಫಿಕ್ ರೀಜನಲ್ಲಿ ಇರ್ತಕ್ಕಂಥ 67 ಸದಸ್ಯ ರಾಷ್ಟ್ರಗಳನ್ನು ಈ ADB ಹೊಂದಿರೋದನ್ನು ಕೂಡ ನೋಡ್ಬೋದಾಗುತ್ತೆ. ಜಪಾನ್ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಶೇರನ್ನು ಹೊಂದಿದೆ. 15.67% ಆಫ್ ಶೇರ್ಸನ್ನು ಜಪಾನ್ ಹೊಂದಿರುವಂಥದ್ದು. ಭಾರತದ ಪಾಲು ಎಷ್ಟು ಅಂತ ಅಂದರೆ 5.812% ಅಷ್ಟು ಶೇರ್ಸ್ನನ್ನು ಭಾರತ ಕೂಡ ಹೊಂದಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಪಾವರ್ಟಿಯನ್ನು ಅಂದರೆ ಬಡತನವನ್ನು ಕಡಿಮೆ ಮಾಡೋದ್ರ ಮುಖಾಂತರವಾಗಿ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ಕ್ಲೂಸಿವ್ ಗ್ರೋತ್, ಸಸ್ಟೈನಬಲ್ ಗ್ರೋತ್, ರೀಜನಲ್ ಇಂಟಿಗ್ರೇಷನ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಪಾವರ್ಟಿಯನ್ನು ಕಡಿಮೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. ಅದೇ ರೀತಿಯಾಗಿ ಅಂದರೆ ಈ ADB ನೀಡುವಂಥ 80% ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಪಬ್ಲಿಕ್ ಸೆಕ್ಟರ್ನಲ್ಲೇ ಆಗುವಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಯಾವ ವಿಚಾರದಲ್ಲಿ ಅಂದರೆ ಹೆಲ್ತ್ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಕ್ಲೈಮೇಟ್ ಚೇಂಜಿಂದ ಆಗುವಂಥ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳನ್ನು ಮಿಟಿಗೇಟ್ ಮಾಡೋದಕ್ಕಾಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು, ಈ ರೀತಿಯಾದಂಥ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳಿನೇ ಇದರಿಂದ ಬರುವಂಥ 80% ಇನ್ವೆಸ್ಟ್ಮೆಂಟ್ ಇಲ್ಲಿಯೇ ಆಗುವಂಥದ್ದು. ಮುಖ್ಯವಾದಂಥ ಪ್ರಾಮಿನೆಂಟ್ 6 ಸೆಕ್ಟರ್ಸ್ಗಳು ಯಾವುದು ಭಾರತದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇನ್ವೆಸ್ಟ್ ಮಾಡುವಂಥದ್ದು ಅಂತ ಅಂದರೆ ಮೊದಲನೇದಾಗಿ ಟ್ರಾನ್ಸ್ಪೋರ್ಟ್, ಎನರ್ಜಿ, ವಾಟರ್ ಆ್ಯಂಡ್ ಅರ್ಬನ್ ಸರ್ವಿಸಸ್, ಹ್ಯೂಮನ್ ಡೆವಲಪ್ಮೆಂಟ್, ಫಿನಾನ್ಸ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಮ್ಯಾನೇಜ್ಮೆಂಟ್, ಹಾಗೆ ಅಗ್ರಿಕಲ್ಚರ್ ಮತ್ತು ನ್ಯಾಚುರಲ್ ರಿಸೋರ್ಸಸ್, ಈ ಎಲ್ಲ ಏರಿಯಾಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟನ್ನು ಏಷ್ಯನ್ ಡೆವಲಪ್ಮೆಂಟ್ ಮಾಡುವಂಥದ್ದು. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಬಗ್ಗೆ ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಇದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿದ್ದು ಸೋಷಿಯಲ್ ಮತ್ತು ಎಕನಾಮಿಕ್ ಔಟ್ಕಮ್ಸ್ಗಳನ್ನು ಏಷ್ಯಾದ ರೀಜನ್ನಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ಇದು ಮಿಷನನ್ನು ಅಥವಾ ಏಮನ್ನು ಹೊಂದಿರುವಂಥದ್ದು. 2015ರಲ್ಲಿ ಇದರ ಸ್ಥಾಪನೆಯಾಗುತ್ತೆ. ಫೌಂಡಿಂಗ್ ಮೆಂಬರ್ಸ್ ಎಷ್ಟಿದ್ರು ಅಂದರೆ 57 ಸದಸ್ಯರನ್ನು ಫೌಂಡಿಂಗ್ ಮೆಂಬರ್ಸ್ಗಳನ್ನು ನಾವು ಕಾಣ್ಬೋದಾಗಿತ್ತು. ಈಗ 97 ಸದಸ್ಯರನ್ನು ಈ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹೊಂದಿರುವಂಥದ್ದು. ಈ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಗೆ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ವರ್ಲ್ಡ್ ಬ್ಯಾಂಕ್ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಸದಸ್ಯರಾಗಿರ್ತಕ್ಕಂಥ ಯಾರೇ ಆದರೂ ಕೂಡ ಈ ಒಂದು AIIBಯ ಸದಸ್ಯತ್ವವನ್ನು ಪಡ್ಕೊಳ್ಬೋದಾಗುತ್ತೆ. ಇವರುಗಳನ್ನು ರೀಜನಲ್ ಮತ್ತು ನಾನ್ ರೀಜನಲ್ ಮೆಂಬರ್ಸ್ ಅಂತ ಹೇಳಿ ಇಲ್ಲಿ ಡಿವೈಡ್ ಮಾಡಲಾಗುತ್ತೆ. ಬೇರೆ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳ ರೀತಿಯಾಗಿ ಇಲ್ಲಿ ಕೇವಲ ಸಾವರಿನ್ ಎಂಟಿಟೀಸ್ಗಳು ಮಾತ್ರವೇ ಅಪ್ಲಿಕೇಶನನ್ನು ಅಥವಾ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅನ್ನೋಂಥದ್ದಿಲ್ಲ. ನಾನ್ ಸಾವರಿನ್ ಎಂಟಿಟೀಸ್ಗಳು ಕೂಡ ಈ AIIBಗೆ ಸದಸ್ಯತ್ವವನ್ನು ಪಡ್ಕೊಳ್ಬೋದಾಗುತ್ತೆ. ಆದರೆ ಆ ನಾನ್ ಸಾವರಿನ್ ಎಂಟಿಟಿಯ ಹೋಮ್ ಕಂಟ್ರಿ ಸದಸ್ಯ ಅಂತ ಹೇಳಿ ಗುರುತಿಸಲ್ಪಡುತ್ತೆ. ಚೀನಾ ಈ ಒಂದು ಬ್ಯಾಂಕಿಗೆ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿದೆ. ಎಷ್ಟು ಅಂತ ಅಂದರೆ $50 ಬಿಲಿಯನ್ ಹಣವನ್ನು ಚೀನಾದವರು ಇಲ್ಲಿ ಇಟ್ಟಿರುವಂಥದ್ದು. ಆದರೆ ಭಾರತದ ಕಾಂಟ್ರಿಬ್ಯೂಷನ್ ಕೂಡ ಸೆಕೆಂಡ್ ಲಾರ್ಜೆಸ್ಟ್ ಆಗಿರುವಂಥದ್ದು. ಭಾರತದ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಅಂದರೆ $8.4 ಬಿಲಿಯನ್ ಹಣವನ್ನು ಭಾರತದವರು ಕೂಡ ಇಲ್ಲಿ ಶೇರ್ ಹೋಲ್ಡರ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು. ವರ್ಲ್ಡ್ ಬ್ಯಾಂಕ್ನ ಆಧಾರಿತವಾಗಿ ಇಲ್ಲೂ ಕೂಡ ವೋಟಿಂಗ್ ರೈಟ್ಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಇಲ್ಲಿ ನಮ್ಮ ಶೇರ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಥವಾ ನಮ್ಮ ಶೇರ್ ಎಷ್ಟಿದೆ ಅದರ ಆಧಾರಿತವಾಗಿ ವೋಟಿಂಗ್ ರೈಟ್ಸ್ಗಳನ್ನು ನಾವು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಚೀನಾ ಇಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿರೋದ್ರಿಂದ ಚೀನಾಕ್ಕೆ ಹೆಚ್ಚಿನ ವೋಟಿಂಗ್ ಶೇರ್ಸ್ ಅನ್ನು ಕೂಡ ಚೀನಾದವರು ಹೊಂದಿರುವಂಥದ್ದು. ನಂತರದಲ್ಲಿ ಭಾರತದ ಸ್ಥಾನ ಬರುವಂಥದ್ದು. ಮುಖ್ಯವಾಗಿ ಎನರ್ಜಿ, ಟ್ರಾನ್ಸ್ಪೋರ್ಟ್, ವಾಟರ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಇವು ಕೀ ಏರಿಯಾಸ್ಗಳಾಗಿದೆ. ಈ ವಿಚಾರವಾಗಿ ಈ ಬ್ಯಾಂಕ್ ಲೋನ್ ಅನ್ನು ಹೆಚ್ಚಿನದಾಗಿ ನೀಡುವಂಥದ್ದು. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನ ಲಾರ್ಜೆಸ್ಟ್ ಬೆನಿಫಿಷಿಯರಿ ಭಾರತವೇ ಆಗಿರೋದನ್ನು ಕೂಡ ಗಮನಿಸಬಹುದಾಗುತ್ತೆ. ಲಾರ್ಜೆಸ್ಟ್ ಬೆನಿಫಿಷಿಯರಿ ಭಾರತ ಆಗಿದೆ ಅನ್ನೋದಾಗಿರ್ಬೋದು ಅಥವಾ 2015ರಲ್ಲಿ ಸ್ಥಾಪನೆ ಆಯಿತು ಅನ್ನೋದಾಗಿರ್ಬೋದು ಮತ್ತು ಇದರ ಕೀ ಸೆಕ್ಟರ್ಸ್ಗಳಾಗಿರ್ಬೋದು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಪ್ರಿಲಿಮ್ಸ್ನಲ್ಲಿ ನಮಗೆ ಇದೊಂದೇ ಇನ್ಸ್ಟಿಟ್ಯೂಷನ್ ಬಗ್ಗೆ ನಮಗೊಂದು ನೇರವಾದಂಥ ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗಾಗಿ ಈ ರೀತಿಯ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ಗಳ ಬಗ್ಗೆ ಆಗಿರ್ಬೋದು, ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳ ಬಗ್ಗೆ ಆಗಿರ್ಬೋದು, ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ವಿಷಯವನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇಂದಿನ ಕಡೆಯ ಆರ್ಟಿಕಲ್ ಕಟ್ ನಾನ್ ಕೋರ್ ಎಕ್ಸ್ಪೆಂಡಿಚರ್ ಫಿನಾನ್ಸ್ ಮಿನಿಸ್ಟರ್ ಟು ಬ್ಯಾಂಕ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಇಂಡಿಯನ್ ಎಕಾನಮಿ ಬ್ಯಾಂಕಿಂಗ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. COVID-19 ಇಶ್ಯೂಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ. ಇಲ್ಲಿ ಫಿನಾನ್ಸ್ ಮಿನಿಸ್ಟರ್ ಬ್ಯಾಂಕ್ಗಳಿಗೆ ನಾನ್ ಕೋರ್ ಎಕ್ಸ್ಪೆಂಡಿಚರ್ಗೆ ಮಾಡುವಂಥ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಿಕೊಂಡು ಕೋರ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಹಣವನ್ನು ಒದಗಿಸಿಕೊಡಿ ಅಂತ ಹೇಳಿ ಕೇಳ್ತಾ ಇರೋದನ್ನು ನೋಡ್ಬೋದಾಗುತ್ತೆ.
ನಾನ್ ಕೋರ್ ಎಕ್ಸ್ಪೆಂಡಿಚರ್ ಅನ್ನ 20% ಕಡಿಮೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಹೆಚ್ಚು ಹಣವನ್ನ ಕೋರ್ ಪರ್ಪಸಸ್ಗೆ ಅವೈಲಬಲ್ ಆಗುವಂತೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಫಿನಾನ್ಸ್ ಮಿನಿಸ್ಟ್ರಿ ಅವರು. ಇಲ್ಲಿ ಯಾವ ರೀತಿಯಾಗಿ ನಾನ್ ಕೋರ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾರೆ ಅಂತ ಅಂದ್ರೆ ಡೆಕೋರೇಟಿಂಗ್ ಐಟಮ್ಸ್ಗಳಾಗಿರ್ಬೋದು, ಪಬ್ಲಿಸಿಟಿ ಕಾಸ್ಟ್ಗಳಿಗೂ ಕೂಡ ಹೆಚ್ಚಿನ ಹಣವನ್ನ ವ್ಯಯ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ವೆಹಿಕಲ್ಸ್ಗಳಿಗೆ ಅಂತ ಹೇಳಿ ಹೆಚ್ಚಿನ ಹಣವನ್ನ ವ್ಯಯ ಮಾಡುವಂಥದ್ದು. ಉದಾಹರಣೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು 1.34 ಕ್ರೋರ್ಸ್ನಷ್ಟು ಹಣವನ್ನ ಕಾರ್ಗಳನ್ನ ಬೈ ಮಾಡೋದಕ್ಕೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿದಂಥದ್ದು. ಈ ರೀತಿಯಾಗಿ ಹೆಚ್ಚು ಹಣವನ್ನ ನಾನ್ ಕೋರ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ವ್ಯಯ ಮಾಡೋದನ್ನ ಕಡಿಮೆ ಮಾಡಿ, ಅಂದ್ರೆ 20% ಕಡಿಮೆ ಮಾಡಿಕೊಂಡು ಕೋರ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಹಣವನ್ನ ಒದಗಿಸಿಕೊಡಿ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟ್ರಿನವರು ಬ್ಯಾಂಕ್ಗಳಿಗೆ ನೀಡುತ್ತಿರ್ತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ನೋಡಬಹುದಾಗುತ್ತೆ. ಹಾಗಾದ್ರೆ ಕೋರ್ ಸೆಕ್ಟರ್ಸ್ ಅಂದ್ರೆ ಏನು, ಇದರ ಅಡಿಯಲ್ಲಿ ಯಾವೆಲ್ಲ ಸೆಕ್ಟರ್ಸ್ ಗಳು ಬರುತ್ತೆ ಅಂತ ನೋಡೋದಾದ್ರೆ, ಕೋರ್ ಸೆಕ್ಟರ್ ಅಂತ ಅಂದ್ರೆ ಈ ಸೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಯಾವುದೇ ಒಂದು ದೇಶದ ಆರ್ಥಿಕತೆಯ ಮೇಲೆ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅಂದ್ರೆ ಈ ಸೆಕ್ಟರ್ಗಳು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಅಲ್ಲಿನ ಆರ್ಥಿಕತೆಗೆ ಅಭದ್ರತೆ ಕೂಡ ಕಾಣಬಹುದಾಗುತ್ತೆ. ಇಂತಹ ಸೆಕ್ಟರ್ಸ್ ಗಳನ್ನ ನಾವು ಕೋರ್ ಸೆಕ್ಟರ್ ಅಂತ ಹೇಳಿ ಗುರುತಿಸುವಂತದ್ದು. ಭಾರತದಲ್ಲಿ 8 ಕೋರ್ ಸೆಕ್ಟರ್ಸ್ ಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೋಲ್, ಸ್ಟೀಲ್, ಫರ್ಟಿಲೈಸರ್ಸ್, ಎಲೆಕ್ಟ್ರಿಸಿಟಿ, ಸಿಮೆಂಟ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್ ಅಂಡ್ ಕ್ರೂಡ್ ಆಯಿಲ್. ಈ 8 ಕೋರ್ ಸೆಕ್ಟರ್ಗಳು ಭಾರತದಲ್ಲಿರ್ತಕ್ಕಂಥ ಕೋರ್ ಸೆಕ್ಟರ್ಸ್ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂತವು. ಈ 8 ಕೋರ್ ಸೆಕ್ಟರ್ಸ್ ಗಳು ಜನರಲ್ ಎಕನಾಮಿಕ್ ಆಕ್ಟಿವಿಟೀಸ್ ಗಳ ಮೇಲೆ ಮೇಜರ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ ಮತ್ತು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಗಳ ಮೇಲೂ ಕೂಡ ಮೇಜರ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ. ಒಂದು ದೇಶದ ಅಥವಾ ನಮ್ಮ ದೇಶದ ಕ್ಯಾಪಿಟಲ್ ಬೇಸ್ ಅನ್ನ ಈ ಕೋರ್ ಸೆಕ್ಟರ್ ಅನ್ನುವಂಥದ್ದು ರೆಪ್ರೆಸೆಂಟ್ ಮಾಡುತ್ತೆ ಅಂತಾನೆ ಹೇಳ್ಬೋದಾಗುತ್ತೆ. ಈ 8 ಕೋರ್ ಇಂಡಸ್ಟ್ರೀಸ್ಗಳ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಶೇರ್ಸ್ ಅನ್ನ ನಾವು ಕಂಬೈನ್ ಮಾಡಿದ್ರೆ ಈ ಕೇವಲ 8 ಇಂಡಸ್ಟ್ರೀಸ್ಗಳಿಂದ 40%ಕ್ಕೂ ಹೆಚ್ಚು ಶೇರ್ಸ್ಗಳನ್ನು ನಾವು ನೋಡಬಹುದಾಗುತ್ತೆ. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏರಿಯಾ ಆಗಿದೆ. ಇಲ್ಲಿ ಈ 8 ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಯಾವುದು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಿನ ಈ ಶೇರ್ ಹೋಲ್ಡರ್ ನಲ್ಲಿ ಯಾವುದು ಹೆಚ್ಚಿನ ಶೇರ್ ಅನ್ನ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಆರ್ಡರ್ಲಿ, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಥವಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನ ಈಗಾಗಲೇ ನಾವು ಪ್ರಿಲಿಮ್ಸ್ ನಲ್ಲಿ ನೋಡಿದ್ದೇವೆ. ಈ ರೀತಿಯ ಪ್ರಶ್ನೆಯನ್ನ ನಾವು ಕೆಪಿಎಸ್ಸಿ ಪ್ರಿಲಿಮ್ಸ್ ನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೆ ಯುಪಿಎಸ್ಸಿ ಪ್ರಿಲಿಮ್ಸ್ ನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಇದನ್ನ ನೀವು ಒಂದಷ್ಟು ರಿಸರ್ಚ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ನೀಡೋದಕ್ಕೆ ಪ್ರಯತ್ನ ಮಾಡಿ. ನಿನ್ನೆ ನಾವು ಕೇಳಿದಂಥ ಪ್ರಾಕ್ಟೀಸ್ ಪ್ರಿಲಿಮ್ಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ನೋಡೋಣ. ಇವುಗಳಿಗೆ ಉತ್ತರಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನೀಡಿದ್ದೀರಿ. ನೀಡಿಲ್ಲದೆ ಇರುವಂಥವರು ಇವತ್ತಿಂದನಾದರೂ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಕ್ಸಾಮ್ನಲ್ಲೂ ಕೂಡ ನಿಮಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಕ್ಕೆ ಸುಲಭ ಆಗುತ್ತೆ. ದಿ ಹಿಂದೂ ನ್ಯೂಸ್ ಅನಾಲಿಸಿಸನ್ನು ಕನ್ನಡದಲ್ಲಿ ಮಾಡ್ತಿರ್ತಕ್ಕಂಥ ನಮ್ಮ ಈ ಪ್ರಯತ್ನಕ್ಕೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಪ್ರಶಂಸೆಯನ್ನೇನೋ ಮಾಡ್ತಿದ್ದೀರಾ. ಅದರೊಟ್ಟಿಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿದ್ರೆ ನಿಮಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ನಿನ್ನೆ ಕೇಳಿದಂಥ ಮೊದಲ ಪ್ರಶ್ನೆ, ಲೋಪಿನವಿರ್, ರಿಟೋನವಿರ್ ಈ ಡ್ರಗ್ಸ್ಗಳನ್ನು COVID-19 ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ಗಾಗಿ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಈ ಡ್ರಗ್ಸ್ಗಳು ಸುದ್ದಿಯಲ್ಲಿವೆ. ಹಾಗಾದರೆ ಈ ಡ್ರಗ್ಸ್ಗಳನ್ನು ಮೊದಲಿಗೆ ಒರಿಜಿನಲಿ ಈ ಡ್ರಗ್ಸ್ಗಳು ಬಳಕೆಗೆ ಬಂದಾಗ ಇವುಗಳನ್ನು ಯಾವ ಕಾಯಿಲೆಗಾಗಿ ಬಳಸ್ತಾ ಇದ್ವಿ ಅಂತ ಹೇಳಿ ಕೇಳಿದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, HIV ಏಡ್ಸ್ ಅನ್ನೋದಾಗಿದೆ. COVID-19 ಟ್ರೀಟ್ಮೆಂಟಿಗೆ ಬಳಕೆಯಾಗುವಂಥ ಡ್ರಗ್ಸ್ಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಾವು ಹಿಂದೂವಿನಲ್ಲಿ ನೋಡ್ತಾ ಇದ್ದೇವೆ. ಇದು ಲೋಪಿನವಿರ್, ರಿಟೋನವಿರ್ ಆಗ್ಬೋದು, ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳ್ಕೊಂಡಿರಿ ನೀವು. ಹಾಗೆ ನಿನ್ನೆಯ ನಮ್ಮ ಎರಡನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸ್ಪೆಷಲ್ ರಿಪೋರ್ಟ್ ಆಫ್ IPCC ಅಂದರೆ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕೇಳ್ತಾ ಇದ್ದಾರೆ. ಮೊದಲ ವಾಕ್ಯದಲ್ಲಿ ಹೇಳ್ತಾರೆ, ರೇಟ್ ಆಫ್ ರೈಸ್ ಇನ್ ಗ್ಲೋಬಲ್ ಮೀನ್ ಸಿ ಲೆವೆಲ್ ಡಿಕ್ರೀಸ್ಡ್ ಇನ್ 21st century when compared to that of 20th century ಅಂತ ಹೇಳಿ. ಅಂದರೆ 20ನೇ ಶತಮಾನಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ 21ನೇ ಶತಮಾನದಲ್ಲಿ ಗ್ಲೋಬಲ್ ಮೀನ್ ಸಿ ಲೆವೆಲ್ ಅನ್ನುವಂಥದ್ದು ಡಿಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದಂಥ ವಾಕ್ಯ ಆಗುತ್ತೆ. ಯಾಕೆಂದರೆ ಗ್ಲೋಬಲ್ ಮೀನ್ ಸಿ ಲೆವೆಲ್ ಅನ್ನುವಂಥದ್ದು 21ನೇ ಶತಮಾನದಲ್ಲಿ ಇನ್ಕ್ರೀಸ್ ಆಗಿದೆಯೇ ಹೊರತು ಹೆಚ್ಚು ಐಸ್ ಕರಗೋದ್ರಿಂದಾಗಿ ಇನ್ಕ್ರೀಸ್ ಆಗಿದೆಯೇ ಹೊರತು ಡಿಕ್ರೀಸ್ ಆಗಿಲ್ಲ. ಹಾಗಾಗಿ ಇದು ನಮಗೆ ತಪ್ಪಾದಂಥ ಹೇಳಿಕೆ ಆಯಿತು. ಎರಡನೇ ಹೇಳಿಕೆಯಲ್ಲಿ ಹೇಳ್ತಿದ್ದಾರೆ, ಗ್ಲೇಷಿಯಲ್ ಮೆಲ್ಟಿಂಗ್ ಅಕ್ಕರ್ಡ್ ಅಟ್ ಬೋತ್ ದ ಪೋಲ್ಸ್, ದ ಗ್ರೀನ್ಲ್ಯಾಂಡ್ ಅಂಡ್ ಹಿಮಾಲಯನ್ ರೀಜನ್ಸ್ ಅಂತ ಹೇಳಿ. ಬೋತ್ ದ ಪೋಲ್ಸ್ ಅಲ್ಲೂ ಆಗುತ್ತೆ, ಗ್ರೀನ್ಲ್ಯಾಂಡ್ ಹಿಮಾಲಯನ್ ರೀಜನ್ಸ್ ಅಲ್ಲೂ ಕೂಡ ಗ್ಲೇಷಿಯಲ್ ಮೆಲ್ಟಿಂಗ್ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನ ಈ IPCCಯ ಸ್ಪೆಷಲ್ ರಿಪೋರ್ಟ್ ಹೇಳುತ್ತೆ ಅಂತ ಎರಡನೇ ವಾಕ್ಯ ಹೇಳ್ತಾ ಇದೆ. ಎರಡನೇ ವಾಕ್ಯ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ, 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆಯಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADBಯ ಕುರಿತಂತೆ ಕೆಳಗೆ ನೀಡಿರ್ತಕ್ಕಂಥ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ಇಂಡಿಯಾ ಅಂಡ್ ಚೈನಾ ವರ್ಕ್ ಟುಗೆದರ್. In this context, select which among the following neighboring countries of India are also the members of SCO. ಭಾರತದ ಯಾವ ನೆರೆಹೊರೆಯ ರಾಷ್ಟ್ರಗಳು
SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಿನ ಸದಸ್ಯ ಆಗಿದೆ ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಈ ಎರಡೂ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.